श्री गुरुभ्यो नमः परम गुरुभ्यो नमः श्रीमदानंद तीर्थ भगवत पादाचार्योभ्यो गुरुभ्यो नमः श्री वायवे नमः श्री ब्रह्मणे नमः श्री महालक्ष्मी नमः लक्ष्मी नारायणाभ्यां हरि ओम नारायण नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् कल्याणात् बुधगात्राय कामिदात्तपदाने श्रीमद् वेंकटनाथ श्रीनिवासाय नमः हरि ओम हरि ओम हरि ओम नमस्ते प्राणेशा प्रणतभवा व्यामन भगाः नम स्वामी नाम प्रेतम हनुमन गुरुगुण नम तुभ्यम प्रपदपक्षेष्ठ भगवन् नम श्रीमन्मत्व जय जय प्रणमत् कामधेनुं च पदकृतरोपमं श्री भावबोधकृत्पाद चिन्तामणिपास्महे पूज्याय राघवेन्द्राय सत्यधर्मरताय च जितां कल्पवृक्षाय नमतां कामधेनवे आपादमौलिपर्यन्तं गुरूणाम् आकजं स्मरेते यदा विघ्नाः पश्यन्ति विद्यन्त मनोरथाः हरि ओम हरि ओम हरि ओम ನಿನ್ನ ಪ್ರವಚನದ ಒಳಗೆ ಟೆಕ್ನಿಕಲ್ ಡಿಫೆಕ್ಟ್ ಫಾಲ್ಟ್ ಇಂದ ನಾವು ಪ್ರವಚನ ಒಂದು ಅರ್ಧ ಗಂಟೆ ತರ ಮಾಡ್ಲಿಕ್ಕೆ ಆಯಿತು. ಅರ್ಧ ಗಂಟೆಯಲ್ಲಿ ಏನು ತಿಳ್ಕೊಂಡೇವು ಎಂಬ ಸಂಕ್ಷಿಪ್ತ ಬೇಗ ಹೇಳಿಕೆ ಆಮೇಲೆ ಮುಂದೆ ಬರೆಸ್ತೇನೆ ನಮ್ಮ ಪ್ರವಚನ. ನೈಮಿಷಾರಣ್ಯ ಕ್ಷೇತ್ರದಲ್ಲಿ ಸಮುದ್ರಾದ ಋಷಿಗಳು ರೋಮಹರ್ಷಣ ಸೂತಾಚಾರ್ಯರಿಗೆ ಕೇಳ್ತಾರೆ, ನೀವೆಲ್ಲ ಪುರಾಣ ವೇದವ್ಯಾಸದಲ್ಲಿ ಅಧ್ಯಯನ ಮಾಡಿದ್ದೀರಿ, ನಮಗೆ ವೆಂಕಟಗಿರಿ ಮಹಾತ್ಮ್ಯ ಮತ್ತು ಶ್ರೀನಿವಾಸ ಅಲ್ಲಿ ಯಾಂಗ ಬಂದ ಎಂಬ ಚರಿತ್ರೆಯ ವಿಸ್ತಾರವನ್ನು ಹೇಳಬೇಕು ಹಾಗೆ ಅಂತ ಕೇಳುವಾಗ ಸೂತಾಚಾರ್ಯರು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಈ ವೆಂಕಟಗಿರಿ ಮಹಾತ್ಮ್ಯ ಮತ್ತು ಶ್ರೀನಿವಾಸನ್ ಮಹೋತ್ಸವ ಬೇರೆ ಬೇರೆ ಪುರಾಣ ಬಂದಿದೆ. ಭವಿಷ್ಯೋತ್ತರ ಪುರಾಣ, ಬ್ರಹ್ಮಾಂಡ ಪುರಾಣ, ಆದಿತ್ಯ ಪುರಾಣ, ವರಾಹ ಪುರಾಣ, ವಾಮನ ಪುರಾಣ ಮತ್ತು ಪುರಾಣಗಳೆಲ್ಲ ಇಲ್ಲಿ ಉಲ್ಲೇಖ ಆಗಿದೆ. ಸೂತಾಚಾರ್ಯ ಹೇಳ್ತಾರೆ, ಮಿಥಿಲಾಪಟ್ಟಣದಲ್ಲಿ ಜನಕ ಮಹಾರಾಜ ಒಬ್ಬ ಇದ್ದ. ಅವನಿಗೆ ಅವನಿಗೆ ತಮ್ಮ ಇದ್ದ. ತಮ್ಮಗೆ 3 ಹೆಣ್ಣು ಮಕ್ಕಳು. ಅವನಿಗೆ ಕುಶಧ್ವಜ ಅಂತ ಹೆಸರು. ಜನಕನಿಗೆ ಪರಮಾತ್ಮ ಅನುಗ್ರಹದಿಂದ ಅಯೋನಿಜರಾದ ಸೀತಾದೇವಿ ಅವನಿಗೆ ಯಜ್ಞ ಭೂಮಿ ತೋಂಡುವಾಡ ಸಿಕ್ಕಿತ್ತು. ಹೀಗೆ ಇರ್ತಾರಬಳೆ ಕುಶಧ್ವಜ ದೈಹಿಕ ಕಾಲ ಆಗಿಬಿಡ್ತಾನ. ಆ 3 ಹೆಣ್ಣು ಮಕ್ಕಳಿಗೆ ಮದುವೆ ಆಗೋದಿಲ್ಲ. ಮತ್ತು ಜನಕರಾಜ ಎಂಥ ಪಟ್ಟವ ಅಂದ್ರೆ ಅಪರೋಕ್ಷ ಜ್ಞಾನಿ, ಅವ ಕರ್ಮಯೋಗಿ, ಎಲ್ಲ ಬಂಧನ ಬಿಟ್ಟವ, ಅದು ಚಕ್ರವರ್ತಿ. ಅವನಿಗೆ ಒಂದು ಬಾದ್ರಿ ನಂಗೆ ದುಃಖವೇ ಆಗಬಾರ್ದು ಎಂಬ ಒಂದು ಇಚ್ಛೆ ಅವನ ಒಳ ಬಂತಂತೆ. ಆ ಪರಮಾತ್ಮ ಅವನಿಗೆ ಅಂತ ಮಾದರಿ ಅವನಿಗೆ ಬರ್ಕೊಡುದು ಅಂತ ಒಂದು ಪಾಠ ಕಲಿಸಲಿಕ್ಕೆ ಹೋದ್ರೆ ಈ ಘಟನೆಯನ್ನ ಮಾಡಿದ್ದಾನ. ಹಂಗಿದ್ರೆ ಪುರಾಣ ತಿಳಿಸಿಕೊಡುತ್ತೆ. ತನ್ನ ತಮ್ಮ ಕುಶಧ್ವಜ ಕಾಲಾದ ಮೇಲೂ 3 ಹೆಣ್ಣು ಮಕ್ಕಳನ್ನು ತನ್ನ ಮಗಳಾದ ಸೀತಾದೇವಿ ಕೂಡ ಅವ ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ತಾ ಆ ದುಃಖ ಅವನಿಗೆ ಬಂತು. ಮತ್ತು ಹೆಣ್ಣು ಮಕ್ಕಳು ಬೆಳೆದು ಮದುವೆ ಆಗೋ ವಯಸ್ಸು ಬರುವಾಳೆ ಅವನಿಗೆ ಮೇಲೆ ಅವನಿಗೆ ಕಷ್ಟಗಳು ಬಂತು. ಈ 4 ಹೆಣ್ಣು ಮಕ್ಕಳಿಗೆ ಯಾರನ್ನಪ್ಪ ಮದುವೆ ಮಾಡಿಕೊಡೋದು? ಅವನಿಗೆ ಚಿಂತೆ ಏನಂದ್ರೆ, ಈ 4 ಹೆಣ್ಣು ಮಕ್ಕಳು ಒಂದೇ ಮನೆ ಸೊಸೆಗೆ ಹೋಗಬೇಕು. ಒಂದು ಚಕ್ರವರ್ತಿ, ಅದಕ್ಕೆ ತಕ್ಕಂಗ ಹಳೆಯಂದ್ರು ಬರಬೇಕು ಅಂತ ಚಿಂತೆ ಇರ್ತಾರವಾಳೆ. ಅವರ ಕುಲ ಪುರೋಹಿತರು ಸದಾನಂದರಲ್ಲಿ ಬರ್ತಾರೆ. ಸದಾನಂದರಲ್ಲಿ ತನ್ನ ವಿಜ್ಞಾಪನೆ ಹೇಳುವಾಳೆ. ಸದಾನಂದರು ಹೇಳ್ತಾರೆ, ಪೂರ್ವ ಕಾಲದಲ್ಲಿ ರಾಮದೇವರು ಸೀತಾದೇವಿಯನ್ನು ಮದುವೆ ಮಾಡಿಕೊಂಬಾಳೆ. ಈ ವೆಂಕಟೇಶ ಮಹಾತ್ಮ್ಯ ಅಂತ ಒಂದು ಪುರಾಣನ ಆ ದಶರಥ ಕೇಳಿಕೊಂಡು ಆ ಫಲನಿಂದ ಸೀತಾದೇವಿಗೆ ಆ ರಾಮದೇವರು ಮದುವೆ ಆಯಿತು ಅಂತ ಮಾದರಿ ನೀನು ಇದು ವೆಂಕಟೇಶ ಮಹಾತ್ಮ್ಯ ಕೇಳು, ಅದು ನಿಂಗೆ ಎಲ್ಲ ಅಭೀಷ್ಟಗಳು ಕೊಡ್ತೇನೆ ಅಂತ ಹೇಳಿ ಅವರು ವೆಂಕಟೇಶ ಮಹಾತ್ಮ್ಯನ ಹೇಳಿ ಪ್ರಾರಂಭ ಮಾಡ್ತಾರೆ. ಅವರು ಹೇಳ್ತಾರೆ,
ಈ ವೆಂಕಟಗಿರಿ ಎಂಬುದು ಏನಿದೆ ಅದು ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಈ 3 ಯುಗದ ಒಳಗೆ ಬೇರೆ ಬೇರೆ ಹೆಸರಿಂದ ಇತ್ತು. ಕೃತಯುಗದಲ್ಲಿ ಅದಕ್ಕೆ ವೃಷಭಾಚಲ ಅಂತ ಹೆಸರು. ಅದು ವೃಷಭಾಚಲ ಯಾವ ಹೆಸರು ಬಂತು ಎಂಬ ಕತೆ ನಿನ್ನೆ ಸಂಕ್ಷಿಪ್ತವಾಗಿ ನೋಡಿದೆವು. ವೃಷಭಾಸುರನಿಗೆ ಅನುಗ್ರಹ ಮಾಡಲಿಕ್ಕೆ ಸಾಕ್ಷಾತ್ ನರಸಿಂಹದೇವರೇ ಅವನು ವರ ಕೊಟ್ಟು ಅವನ ಹೆಸರಿಂದ ಆ ಗಿರಿ ಹೆಸರು ಬಂದಿತ್ತೆ, ವೃಷಭಾಚಲ ಎಂಬ ಹೆಸರು ಬಂತು ಕೃತಯುಗದಲ್ಲಿ. ತ್ರೇತಾಯುಗದಲ್ಲಿ ಶೇಷಾಚಲ ಅಂತ ಬಂತು. ಅದೆದಕ್ಕೆ ಬಂತು ಎಂಬ ಒಂದು ಹಿನ್ನೆಲೆಯನ್ನೇ ಕಥಾರೂಪವ ಪುರಾಣ ತಿಳಿಸಿದ್ದೇನೆ, ನಿನ್ನ ನೋಡಿದೆವು. ಆ ಶೇಷದೇವರನ್ನು ವಾಯುದೇವರನ್ನು ವಾಕವಾದ ಆವಾಳೆ ಶೇಷದೇವರು ತಾನೇ ಬಲಿಷ್ಠ ಎಂಬ ಒಂದು ಅಹಂಭಾವದಿಂದ ಇದ್ದ ಕಾರಣ ಪರಮಾತ್ಮ ಆ ಶೇಷದೇವರ ಅಹಂಭಾವನ ಕಮ್ಮಿ ಮಾಡಲಿಕ್ಕೋಸ್ಕರ ಆ ಮೇರು ಪರ್ವದಲ್ಲಿದ್ದ ಆನಂದಗಿರಿ ಎಂಬ ಪರ್ವತನ ನೀ ಗಟ್ಟಿಯಾಗಿ ಸುತ್ತಿಕೋ, ವಾಯುದೇವರು ನೀ ಸುತ್ತಿಂದು ಪರ್ವತನ ಅವರು ಚರಣ ಮಾಡಿದ್ರೆ ಅವರೇ ಬಲಿಷ್ಠರು, ಅವ್ರು ಚರಣ ಮಾಡ್ಲಿಕ್ಕೆ ಆಗಲಾದ್ರೆ ನೀನೇ ಬಲಿಷ್ಠ ಅಂತ ಹೇಳಂಗ ಒಂದು ಪರೀಕ್ಷೆ ಇಡ್ತಾರೆ. ಅದೇ ಮಾದರಿ ಶೇಷದೇವರು ಆನಂದಗಿರಿ ಮೇರು ಪರ್ವತದಲ್ಲಿ ಇರೋ ಒಂದು ಗಿರಿ ಆನಂದಗಿರಿನೇ ತನ್ನ ದೇಹದಿಂದ ಅದನ್ನ ಸುತ್ತಿನ ಗಟ್ಟಿ ಹಡ್ಕೊಂತಾನ. ವಾಯುದೇವರು ಏನ್ ಮಾಡ್ತಾರೆ, ತಮ್ಮ ಸ್ಪರ್ಶ ಮಾತ್ರದಿಂದ ಆನಂದಗಿರಿನ ಹಂಗೆ ಮೇಲೆ ಎತ್ತುಡ್ತಾರೆ. ಆ ಮೇರು ಪರ್ವತ ತಾಯಿ ಪರ್ವತ ಹೇಳುತ್ತೆ, ಅಯ್ಯೋ ನನ್ನ ಮಗನೇ ಇಂಥ ಮಾಯಿ ಆಕಾಶ ಬಿಟ್ಟುಬಿಡ್ಬೇಡ, ಅದನ್ನ ಸುರಕ್ಷಿತ ಒಂದ್ಸಲ ಇಳಿಸು ಅಂತ ಹೇಳ್ಬಾರೆ ಆ ಬೆಟ್ಟನೆ ಆನಂದಗಿರಿನೇ ಒಂದ್ಸಲ ಇಳಿಸ್ತಾರೆ. ಆ ಸಲದೆ ಇಗಿತ್ತು ನಾವು ನೋಡೋ ಆ ವೆಂಕಟಗಿರಿ. ಆವಾಗ ಶೇಷದೇವರು ತನ್ನ ಸೋಲನ್ನ ಒತ್ತುಂಡು ಪರಮಾತ್ಮ ಶ್ರಮ ಮಾಡುತ್ತಾರೆ. ಆವಾಗ ಒಂದು ಕೇಳ್ತಾರೆ ಬರ, ನನ್ನ ಪ್ರಭಾ ಈ ಬೆಟ್ಟ ಇಲ್ಲಿ ಬಂದ ಕಾರಣ ನನ್ನ ಹೆಸರಿಂದ ಈ ಬೆಟ್ಟಕ್ಕೆ ಹೆಸರು ಬರಲಿಕ್ಕೆ ಹೇಳಿಕೊಂಡು ಶೇಷಾಚಲ ಎಂಬ ಹೆಸರನ್ನೇ ಆ ತ್ರೇತಾಯುಗದಲ್ಲಿ ಅಲ್ಲಿ ಪರಮಾತ್ಮ ಆ ಗಿರಿಗೆ ಹೆಸರು ಕೊಟ್ಟ ಅಂತ ಬರುತ್ತೆ. ಮತ್ತು ವೃಷಭಾಚಲ ಆಯಿತು, ಶೇಷಾಚಲ ಆಯಿತು. ಆಮೇಲೆ ದ್ವಾಪರದ ಒಳಗೆ ಅಂಜನಾಚಲ ಬಂದ ಕಥೆ ನೀನು ನೋಡಿದೆವು. ಅಂಜನಾಚಲದಲ್ಲಿ ಅಂಜನಾಂಬ ಕೇಸರಿ ಹಂಗೆಂಬ ಒಂದು ಅಸುರ, ಅವ ವಿಷ್ಣು ಭಕ್ತ, ಅವ ಶಿವ ಅಂತರ್ಯಾಮಿಯ ಇದ್ದೆ ವಿಷ್ಣುನೇ ಅವ ಯಾವಾಗಲೂ ತಪಸ್ಸು ಮಾಡ್ತಾ ಇರೋವ. ಅವನ ತಪಸ್ಸನ್ನು ಮೆಚ್ಚಿ ಪರಮಾತ್ಮ ಆಮೇಲೆ ಪ್ರತ್ಯಕ್ಷ ಕೊಟ್ಟು ಅವ ಕೇಳ್ತಾನ, ನಂಗ ಭಗವದ್ಭಕ್ತಿ ಉಳ್ಳ ಪುತ್ರ ಬೇಕು ಅಂತ ಕೇಳುವಾಳೆ. ಪರಮಾತ್ಮ ಹೇಳ್ತಾನ, ಈ ಜನ್ಮದಲ್ಲಿ ನಿಂಗೆ ಪುತ್ರ ಭಾಗ್ಯ ಇಲ್ಲಪ್ಪ, ಆದರೆ ನಿಂಗೆ ಒಂದು ಹೆಣ್ಣುನ ಕೊಡ್ತಾನೆ, ಹೆಣ್ಣು ಮೂಲ್ಯವ ಒಂದು ಭಗವತ್ ಭಕ್ತ ಹುಟ್ಟೋತಾನ ಅಂತ ಹೇಳಿ ಪರಮಾತ್ಮ ದೃಷ್ಟಿ ಆಗ್ತಾನ. ಅವ ಹೇಳಿದಂಗೆ ಕೇಸರಿಗೆ ಒಂದು ಹೆಣ್ಣು ಕೂಸು ಹುಟ್ಟತ್ತೆ ಆ ರಾಕ್ಷಸನಿಗೆ. ಆ ಹೆಣ್ಣು ಹೆಸರೇ ಅಂಜನಾ ಅಂತ ಹೆಸರು. ಅವಳನ್ನ ಕೇಸರಿ ಎಂಬ ಒಂದು ಮರ್ಕಟಗೆ ಮದುವೆ ಮಾಡಿರ್ತಾರೆ. ಮರ್ಕಟ ಅಂದ್ರೆ ಕೋತಿ. ಆ ಕೋತಿ ಎಂತ ಮಾಡೋದು ಬಲಿಷ್ಠ ಅಂದ್ರೆ ಸಂಭಾಸಾಧನ ಬಹುದು ದೈತ್ಯನ ಅದು ಗೆದ್ದಿದೆ. ಆ ಋಷಿಮುನಿಗಳು ಆ ಕೋತಿಗೆ ನೀನು ಭಾವದತ್ತ ಪುತ್ರನ ಆದಿಯಂತೆ ಆಶೀರ್ವಾದ ಮಾಡಿದ್ದಾರೆ. ಅಂಜನಾದೇವಿ 12 ವರ್ಷ ನಾರಾಯಣ ಪರ್ವತದಲ್ಲಿ ತಪಸ್ಸು ಮಾಡ್ತಾ ಇರ್ತಾರೆ ಪುತ್ರ ಭಾಗ್ಯಕ್ಕೋಸ್ಕರ. ಆವಾಗ ಮದಂಗ ಋಷಿ ಅಂತ ತಪಸ್ಸು ಮಾಡೋದು ಹೇಳಿದ ಕಾರಣ ಮದಂಗ ಋಷಿ ಹೇಳಿದಂಗೆ ಆ ಅಂಜನಾದೇವಿ ನಾರಾಯಣ ಪರ್ವತದಲ್ಲಿ ತಪಸ್ಸು ಮಾಡ್ತಾ ಇರ್ತಾಳೆ. ಅಲ್ಲಿ ಸ್ವಾಮಿ ಪುಷ್ಕರಣಿಲೆ ಸ್ನಾನ ಮಾಡೋದೇನು, ಅಶ್ವತ್ಥ ಪ್ರದರ್ಶನ ಮಾಡೋದೇನು, ಅಲ್ಲಿ ವರಾಗ ದೇವರು ದರ್ಶನ ಮಾಡೋದೇನು, ಅಮ್ಮ ತೀರ್ಥೋದಕ ಸ್ನಾನ ಮಾಡೋದೇನು, ಇದೆಲ್ಲ ಮಾಡ್ತಾ ಅವಳು ತಪಸ್ಸು ಮಾಡ್ತಾ ಇರ್ತಾರೆ. ಆಗ ಒಂದು ಸಾರ್ತಿ ಏನಾಗ್ತದೆ ಅಂದ್ರೆ ಒಂದು ವಾಯುದೇವರು ಅಲ್ಲಿ ಪ್ರತ್ಯಕ್ಷ ಆಗಿ ಅವಳಿಗೆ ಒಂದು ಹಣ್ಣು ಕೊಡ್ತಾರೆ. ದಿನಾಲು ಒಂದೊಂದು ದಿನನೂ ವಾಯುದೇವರು ಬಂದು ಹಣ್ಣು ಕೊಡ್ತಾರೆ ಅಂತ ಪುರಾಣ ಹೇಳುತ್ತೆ. ಅದರಿಂದ ಅವಳು 1 ವರ್ಷ 2,000 ವರ್ಷ ಇಲ್ಲ 12,000 ವರ್ಷ ಅವಳು ತಪಸ್ಸಿದ್ದು ಅದಕ್ಕೆ ಆಮೇಲೆ ಅವಳು ಗರ್ಭಿಣಿ ಆಗ್ತಾರೆ. ಅವರ ಕೇಸರಿಯನ್ನು ಅಂಜನಾನು ಹುಟ್ಟದೆ ಗಂಡು ಮಗು. ಆ ಮಗುವಿಗೆ
ಹನುಮಂತ ಅಂತ ಹೆಸರು ಬಂತು ಅಂತ ಹೇಳ್ತಾರೆ. ಅದರಿಂದ ಆ ಗಿರಿಗೆ ಅಂಜನಾಚಲ ಅಂತ ಹೆಸರು ಬಂತು ಅಂತ ಈ ತ್ರೇತಾಯುಗದ ಕಥೆಯನ್ನು ಹೇಳ್ತಾರೆ. ದ್ವಾಪರ ಯುಗದಲ್ಲಿ ಶೇಷಾಚಲ ಅಂತ ನಾವು ಆಲ್ರೆಡಿ ನೋಡಿದ್ದೆವು. ಈ ಕಲಿಯುಗದಲ್ಲಿ ಅದಕ್ಕೆ ವೆಂಕಟಾಚಲ ಅಂತ ಎದಕ್ಕೆ ಹೆಸರು ಬಂತಪ್ಪ ಅಂತ ಅದಕ್ಕೆ ಅರವಾಳೆ ಒಂದು ಕಥೆಯನ್ನೇ ಪುರಾಣ ನಮಗೆ ಹೇಳುತ್ತೆ. ಇದು ಭವಿಷ್ಯೋತ್ ಪುರಾಣದಲ್ಲಿ ಈ ಕಥೆ ಬರುತ್ತೆ. ಅಲ್ಲಿ ಮಾಧವ ಅಂತ ಒಂದು ಬ್ರಾಹ್ಮಣ ಇದ್ದ. ಬ್ರಾಹ್ಮಣ ವೇದಶಾಸ್ತ್ರದಲ್ಲಿ ಪಾರಂಗತ, 4 ವೇದಗಳು ಅವ ಅಧ್ಯಯನ ಮಾಡಿದವ, ಮತ್ತು ಮೀಮಾಂಸ ಮತ್ತು ಶಾಸ್ತ್ರಗಳ ಪಾರಂಗತ, ಅನುಷ್ಠಾನದಲ್ಲಿ ಅವನ ಈಕ್ವಲ್ ಯಾರು ಅಬ್ದಾಮದಿ ಬ್ರಾಹ್ಮಣ. ಅವನ ಹೆಂಡತಿ ಹೆಸರು ಚಿತ್ರಲೇಖ ಅಂತ ಹೇಳ್ತಾರೆ ಪುರಾಣದಲ್ಲಿ. ಇಷ್ಟಿದ್ರು ಕೂಡ ಒಂದು ಬಾರಿ ಪ್ರಾರಬ್ಧ ಕರ್ಮ ವತಾತ್ ಅವ ಏನ್ ಮಾಡ್ತಾನ, ತನ್ನ ಹೆಂಡತಿ ಇತ್ತಲಿ ಒಂದು ದಿನ ಬೆಳಗಾಂಜಾವೆ ಅವನಿಗೆ ಕಾಮ ವೆಟ್ಕ ಹುಟ್ಟಿತ್ತು. ನಾನು ನೀನು ಸಂಪರ್ಕ ಆಗಬೇಕು ಇವಾಗಲೇ ಬಾ ಅಂತ ಹೆಂಡತಿನ ಕರೀತಾನ. ಹೆಂಡತಿ ಪತಿಪತ ಶಿರೋಮಣಿ, ಅವಳಿಗೆ ಧರ್ಮ ಎಲ್ಲ ಗೊತ್ತು. ಅವಳು ಹೇಳ್ತಾಳೆ, ನೀವು ಇಷ್ಟು ಧರ್ಮಜ್ಞನ ಇದ್ದೀರಿ, ವಿದ್ವಾಂಸರ ಇದ್ದೀರಿ, ಅಕಾಲ ವೇಳೆಯಲ್ಲಿ ಹೆಂಗೆ ಸಂಪರ್ಕ ಮಾಡೋದು ತುಂಬ ಪಾಪ, ನರಕಕ್ಕೆ ಉಪಾಯ ಅಂಬೋದು ನಿಮಗೆ ಗೊತ್ತಿಲ್ಲವ. ಈಗ ಮತ್ತು ಮನೆಯಲ್ಲಿ ದೊಡ್ಡವರೆಲ್ಲ ಇದ್ದಾರೆ, ಈ ಕಾಲದಲ್ಲಿ ಮಾಡಬಾರದು ಅಂತ ಅವಳು ಬುದ್ಧಿ ಹೇಳ್ತಾಳೆ. ಅವಳು ಎಷ್ಟು ಬುದ್ಧಿ ಹೇಳಿದ್ರು ಅವನಿಗೆ ಕಾಮ ಎಂಬ ಮೋಹ ಬಿಟ್ಟದ್ದಿಲ್ಲ. ತನ್ನ ಹಿಂದೆಯೇ ಗಂಡ ಭತ್ತ ನೆನೆಸಿಕೊಂಡು ಅವಳು ನೀರು ತರಲಿಕ್ಕೋಸ್ಕರ ಒಂದು ಕೊಡ ತಗೊಂಡು ಮನೆ ಬಿಟ್ಟು ಹೊರ ಹೋತಾಳೆ. ಇವ ಕಾಮ ಬೇಕೆಯಿಂದ ಅವಳು ಹಿಂದೆಯೇ ಹೋತಾನ. ಹೋತಾಳೆ ಅಲ್ಲಿ ಉದ್ಯಾನದ ಒಳಗೆ ಒಂದು ವೇಶ್ಯಾಸ್ತ್ರಿ ಬರ್ತಾಳೆ. ವೇಶ್ಯಾಸ್ತ್ರಿ ಸುಂದರದಿಂದ ಮೋಹಕೊಂಡು ತನ್ನ ಹೆಂಡತಿನ ಮರೆತು ನೀರು ತಗೊಂಡು ಮನೆ ಹೋಗು, ನಾ ಬಂದು ಹಂಗೈತೆ ಅವನ ಹೆಂಡತಿನ ಮನೆ ಕಳಿಸ್ಬಿಡ್ತಾನ. ವೇಶ್ಯಾಸ್ತ್ರಿ ಆ ಸುಂದರದಿಂದ ಮೋಹಿತನಾಗಿ ಅವನ ವೇಶ್ಯಾಸ್ತ್ರಿ ಸಂಭಾಷಣೆ ಮಾಡ್ತಾನ. ಇಂಥ ಮಾದರಿ ನಾನು ಮದುವೆ ಮಾಡಿಕೊಂಬಿದ್ದಾನೆ ಹಂಗಂತ ಹೇಳ್ಬಾಳೆ. ವೇಶ್ಯಾಸ್ತ್ರಿ ಇವಳೆ ಬುದ್ಧಿ ಹೇಳ್ತಾನೆ, ನೀ ದೊಡ್ಡ ಬ್ರಾಹ್ಮಣ ಕೊಡಲಿ ಬಂದಿದ್ದಿ, ಬೇರೆ ಅಧ್ಯಯನ ಮಾಡಿದ್ದಿ, ಧರ್ಮನಿಷ್ಠನ ಇದ್ದಿ, ಶಿಖಾ ಬೆಳೆಸಿಟ್ಟಿದ್ದಿ, ಹಿಗೋಮಿತ ಹಾಕೊಂಡಿದ್ದಿ, ಇಟ್ಟೆಲ್ಲ ಇದ್ದು ನಾ ಬಂದು ನೀಚ ಯೋನಿ ಬೆಳೆ ಇಟ್ಟಿದ್ದೇನೆ, ನೀನು ಮದುವೆ ಮಾಡ್ಕೊಂಬೋದು ಏನು ಆಗೋ ಕಾರ್ಯ ಇಲ್ಲ ಹಂಗಂತ ಅವಳು ಅವನ ಬಿಟ್ಟು ಓಡ್ತಾಳೆ. ಇವ ಕಾಮ ಮೋಹಿತನಾಗಿ ಅವಳಿಂದ ಓಡ್ತಾನ. ಅವಳಿಂದ ಓಡಿ ಅವನ ಬಲಾತ್ಕಾರ ಮಾಡಿ ಅವನ ಸಂಪರ್ಕ ಹೊಂದುತ್ತಾನ. ಅವಳು ದುಃಖಿತಳಾಗಿ ಅವನಂತೆ ಹೇಳ್ತಾಳೆ, ನೀ ಮಾಡಿದ್ದು ಪಂಚಕೋಡ ಸರಿ ಇಲ್ಲ ನಿನ್ನ ಅನುಷ್ಠಾನಕ್ಕೆ ಹಂಗೆ ಎಂಬಾಳೆ. ಇಲ್ಲ ಅಲ್ಲ, ನಾನು ನಿನ್ ಕೂಡ ಸಂಸಾರ ಮಾಡ್ತೇನೆ, ಮನೆಗೆ ಹೋಗೋದಿಲ್ಲ ಅಂಬಾಳೆ. ಅವಳು ನಿಬಂಧ ಕಂಡೀಷನ್ ಆಗ್ತಾಳೆ, ನನ್ ಕೂಡ ಸಂಸಾರ ಮಾಡಬೇಕು ಅಂದ್ರೆ ನೀನು ಶಿಖಾ ನನಗೆ ಕಟ್ ಮಾಡಬೇಕು, ಎಜ್ಜೋಳ ಕಟ್ ಮಾಡಬೇಕು, ನಾ ತಿಂಬೋ ಮಾಂಸ ಮಧು ಇದನ್ನ ತಗೊಬೇಕು ಅಂಬಾರೆ. ಎಲ್ಲದಕ್ಕ ಸಮ್ಮತಿಸಿಕೊಂಡು ಅವಳು ಕೂಡ ಸಂಸಾರ ಮಾಡ್ತಾ ಇದ್ದಾನಂತೆ ಪುರಾಣ ನಮಗೆ ಹೇಳಿಕೊಡುತ್ತೆ. ಹೀಗೆ ಒಂದು 12 ವರ್ಷ ಕಾಲ ಅವಳು ಕೂಡ ಸಂಸಾರ ಮಾಡ್ತಾನ. ಕೊನೆಯಲ್ಲಿ ಅವಳು ದೇಹ ಅಂತ್ಯ ಆಗುತ್ತೆ, ಮೃತ ಹೊಂದಿರ್ತಾಳೆ. ಮೃತ ಹೊಂದಿದ ಮೇಲೂ ಇವನ ಏನ್ ಮಾಡೋ ಅಂತಿಲ್ಲ, ಇವನು ಹುಚ್ಚಿಡ್ದು ಹೋಗುತ್ತೆ. ಅವಳ ಮೇಲೆ ಅಷ್ಟು ಮುಗಿತಾ ಇದ್ದಾನ. ಇವಳು ದೇಹಂತ್ಯ ಆಗಿತ್ತು, ಮೃತಿ ಬಂದ್ಬಿಡ್ತು, ಹುಚ್ಚಿಡಿದು ಅಳಿತಾ ಇದ್ದಾನ. ಮನೆ ಹೋಲಿಕ್ಕೆ ಅವನು ಇಷ್ಟ ಇಲ್ಲ. ನಾವು ತುಂಬಾ ಪಾಪ ಮಾಡ್ತೇವೆ ಅಂತ ಒಂದು ಫೀಲಿಂಗು ಅವಳು ಮೃತ್ಯು ಆದ್ಮೇಲೆ ಅವನು ಬರುತ್ತೆ. ತಿನ್ಲಿಕ್ಕೆ ಊಟ ಕೂಡ ಇಲ್ಲ ಹಂಗೆ ಅವ ಅರಿತಾ ಇರ್ತಾನ. ಹಂಗ ಅರಿತಾ ಇರಬಾಳೆ. ಅಲ್ಲಿ ಉತ್ತರ ದೇಶದಿಂದ ರಾಜ ಪರಂಪರೆ ಒಂದು ಗುಂಪು ದಕ್ಷಿಣ ದೇಶದಲ್ಲಿ ಯಾತ್ರೆಗೋಸ್ಕರ ಬರ್ತಾ ಇರುತ್ತೆ. ಅದನ್ನು ನೋಡ್ತಾ ಇರ್ತಾನ. ಯಾತ್ರೆ ಗುಂಪು ಒಳಗೆ ಇವನು ಗುಂಪುಗಳು ಗುಂಪ ಹೋಗಿ ಅವರು ಏನು ಊಟ ಮಾಡ್ತಾರೋ ಅವ್ರು ಊಟ ಮಾಡಿ ಬಾಕಿ ಮಿಚ್ಚ ಏನಿದೋ ಅದನ್ನ ತಾನು ಸ್ವೀಕಾರ ಮಾಡಿಕೊಂಡು ಅವ್ರ ಹಿಂದೆಯೇ ಹೋಗ್ತಾ ಇರ್ತಾನ. ಅವಳು ತಿರುಪತಿ ಕ್ಷೇತ್ರಕ್ಕೆ ಬರ್ತಾರೆ. ಅಲ್ಲಿ ಕೆಳಗೆ ಕಪಿಲ ತೀರ್ಥ ಇರುತ್ತೆ. ಅವಳು ಏನೇನು ಮಾಡ್ತಾರೋ ಇವಾಗ ಜೊತೆಯೇ ಹೋಗ್ತಾ ಇರ್ತಾನ. ಕಪಿಲ ತೀರ್ಥದಲ್ಲಿ ಅವರೆಲ್ಲ ಸ್ನಾನ ಮಾಡ್ತಾರೆ. ಆಮೇಲೆ ಕೇಶ ವಪನ ಮಾಡ್ಕಿಂತಾರೆ, ಟ್ರಾನ್ಸ್ಫರ್ ಮಾಡ್ಕಿಂತಾರೆ. ಮಾಡಿ ಅಲ್ಲಿ ಪಿತೃಗಳಿಗೆ ಶ್ರಾದ್ದ ಮಾಡ್ತಾರೆ. ಅವರೆಲ್ಲ ಬಂದವರೆಲ್ಲ ಕಪಿಲ ತೀರ್ಥದಲ್ಲಿ ಇದೆಲ್ಲ ನೋಡ್ತಾ ಇರ್ತಾನ. ಏನ್ ಮಾಡ್ದ, ತಾನು ಕಪಿಲ ತೀರ್ಥದಲ್ಲಿ ಸ್ನಾನ ಮಾಡಿದ, ತಾನು ವಪನ ಮಾಡಿಕೊಂಡ, ತಾನು ಪಿಂಡ ಶ್ರಾದ್ದ ಮಾಡ್ಬೇಕು ನೋಡ್ಬಾಳೆ. ಇವಂತೂ ಏನು ಕಾಸು ಹಣ ಏನು ಇಲ್ಲ. ಹೆಂಗ ಮಾಡುವ ಪಿಂಡ ಶ್ರಾದ್ದ?
ಏನ್ ಮಾಡಿದ, ಭಕ್ತಿ ಶ್ರದ್ಧೆಯಿಂದ ಕಳಗ ಮಣ್ಣಿತ್ತಲ್ಲ, ಮಣ್ಣಲ್ಲೇ ಉರುಂಡ ಮಾಡಿ ಪಿಂಡ ಇಟ್ಟು ಅವನು ಶ್ರಾದ್ದ ಮಾಡಿದ. ಇದರೊಳಗೆ ಮುಖ್ಯವಾದ ನಾವು ತಿಳ್ಕೊಬೇಕಾದ ಅಂದ್ರೆ ಶ್ರದ್ಧೆ. ಅವನಿಗೆ ಅಷ್ಟು ಶ್ರದ್ಧೆ ಇತ್ತು. ಅವರೆಲ್ಲ ಏನ್ ಮಾಡ್ರು ಅದನ್ನ ತಾನು ಮಾಡಿದ. ಎಲ್ಲ ಮಾಡ್ಬಿಟ್ಟು ಆ ಗುಂಪುಗಳು ಗಿರಿ ಬೆಟ್ಟ ಏರ್ಲಿಕ್ಕೆ ಬಂತು. ಇವನು ಆ ಗಿರಿ ಬೆಟ್ಟ ಹತ್ತಲಿಕ್ಕೆ ಆ ಗಿರಿ ಪಾದದಿಂದ ಸ್ಪರ್ಶ ಮಾಡಿದ. ಸ್ಪರ್ಶ ಮಾಡಿದ ಆ ಕ್ಷಣದಲ್ಲಿ ಅವನು ಏನಾಯ್ತು ಅಂದ್ರೆ ವಾಮಿಟ್ ಮಾಡಿದ, ವಾಂತಿ ಮಾಡಿದ. ವಾಂತಿ ಎಂಬುದು ಏನಪ್ಪ ಅಂದ್ರೆ ಅವ ನನ್ನ ಹೆಂಡತಿ ಮಕ್ಕಳನ್ನು ಬಿಟ್ಟ ಪಾಪ, ವೈಶಾಸ್ತ್ರಿಗಳಿಗೆ ಸಮೇತ ಮಾಡಿದ ಪಾಪ, ಮಾಂಸ ಭಕ್ಷಣ ಮಾಡಿದ ಪಾಪ, ಮದಿರಾಪಾನ ಮಾಡಿದ ಪಾಪ, ಈ ಪಾಪ ಎಲ್ಲ ಸೇರಿ ಅವ ಕಪಿಲ ತೀರ್ಥಿಗೆ ಸ್ನಾನ ಮಾಡಿ ಪಿಂಡ ಇಟ್ಟದ್ದು ಮತ್ತು ವೆಂಕಟಗಿರಿ ಸ್ಪರ್ಶ ಮಾಡಿದ್ದೆ ಮಾತ್ರ ಆ ಪಾಪ ಎಲ್ಲ ಸೇರಿ ಅವನಿಗೆ ವಾಂತಿಯ ಬಂದುಬಿಡ್ತು. ಎಲ್ಲ ಪಾಪದಿಂದ ಮುಕ್ತ ಆತನ ಅಂತ ಪುರಾಣ ತಿಳಿಸಿ ಕೊಡುತ್ತೆ. ವೆಂಕಟಗಿರಿಯನ್ನು ಸ್ಪರ್ಶ ಮಾಡಿದ್ರೆ ಸಾಕು ಅಂತೆ. ಅವರ ಜೊತೆ ಅವನು ಮೇಲೆ ಹೋದ, ಸ್ವಾಮಿ ಪುಷ್ಕರಿ ಸ್ನಾನ ಮಾಡಿದ, ಪರಾಗ ದರ್ಶನ ಮಾಡಿದ. ಆವಾಗ ಬ್ರಹ್ಮದೇವರು ಅಲ್ಲಿ ಬಂದು ಅವನಿಗೆ ಉಪದೇಶ ಮಾಡ್ತಾರೆ. ಮಾಡಿ, ಅಪ್ಪ ನೀ ಮಾಡಿದೆ ಪೂರ್ವಜನ್ಮ ಪುಣ್ಯದಿಂದ ನೀನು ಏನ್ ಮಾಡ್ತಿ, ಎದುರು ಸ್ವಾಮಿ ಪುಷ್ಕರನಿದೆ ಅಲ್ಲಿ ಸ್ನಾನ ಮಾಡಿ ಈ ದೇಹ ತ್ಯಾಗ ಮಾಡು. ದೇಹ ತ್ಯಾಗ ಮಾಡಿ ಬರೋ ಜನ್ಮದಲ್ಲಿ ನೀನು ಆಕಾಶ ರಾಜನ ಹುಟ್ಟತಿ. ಆಕಾಶ ರಾಜನ ಹುಟ್ಟಿ ನಿಂಗೆ ಸಾಕ್ಷಾತ್ ಪರಮಾತ್ಮನೇ ಹಳೆಯನ ಬರ್ಲಿಕ್ಕಿದ್ದಾನ ಹಂಗಿದ್ದ ಬ್ರಹ್ಮದೇವರನ್ನ ಆಶೀರ್ವಾದ ಮಾಡ್ತಾರೆ. ಅವತ್ತಿಂದ ಆ ಬೆಟ್ಟಕ್ಕೆ ವೆಂಕಟಾಚಲ ಅಂತ ಹೆಸರು ಬಂತು. ಇದಕ್ಕೂ ಈ ಕಥೆ ಏನಪ್ಪಾ ಲಿಂಕ್ ಅಂದ್ರೆ, ವೇಮ್ ಹಂಗಂದ್ರೆ ಸಂಸ್ಕೃತದಲ್ಲಿ ಪಾಪ ಅಂತ ಹೆಸರು. ವೇಮ್ ಪಾಪ. ಕಟ ಅಂದ್ರೆ ಕಟತಿ ಇತಿ ಕಟಹ, ಅದದು ತೊಲಚೋದು, ಕಟ್ ಮಾಡೋದು. ಎಲ್ಲ ಪಾಪವನ್ನು ಆ ಸ್ಪರ್ಶ ಮಾಡಿದ ತಕ್ಷಣವೇ ಈ ಮಾಧವನಿಗೆ ಯಾಂಗ ಅವ ಮಾಡಿದ ಸಕಲ ಪಾಪಗಳು ವೃತ್ತಿ ಆಯಿತು ಅಂತ ಮಾಧವನ ಚರಿತ್ರದಿಂದ ವೆಂಕಟ ಅಂತ ಆಯಿತು. ವೆಂಕಟ ಅಚಲ ಅಂದ್ರೆ ಪರ್ವತ ಅಂತ ಹೆಸರು. ಸಂಜೆ ಅಚಲ ಅಂತ ಪರ್ವತ, ವೆಂಕಟಾಚಲ ಅಂತ ಹೆಸರು ಕಲಿಯುಗದಲ್ಲಿ ಬಂತು ಅಂತ ಪುರಾಣಗಳು ನಮಗೆ ತಿಳಿಸಿಕೊಡುತ್ತೆ. ಮತ್ತು ಬ್ರಹ್ಮ ಪುರಾಣ ಬೇರೊಂದು ಕಥೆಯನ್ನೇ ಇಲ್ಲಿ ಹೇಳುತ್ತೆ. ಅದು ನಾವು ತಿಳ್ಕೊಂಡು ಮೇಲೆ ಮುಂದೆ ಶ್ರೀನಿವಾಸ ಯಾಂಗ ಭೂಲೋಕಕ್ಕೆ ಬಂದ ಎಂಬುದರ ವೃತ್ತಾಂತ ತಿಳ್ಕಲಿಕ್ಕೆ ಪ್ರಯತ್ನ ಮಾಡೋಣ. ಪೂರ್ವಯುಗದಲ್ಲಿ ಸಂಕ ಅಂತ ಒಂದು ರಾಜ ಇದ್ದ. ಸಂಕ ಅವ ದೇವರು ಋಷಿಗಳು ಮಾಡಿದ ತಪಸ್ಸಂಗೆ ತಾನು ಮೋಕ್ಷ ಹೊಂದಬೇಕು ಹಂಗಂತೆ ತಪಸ್ಸು ಮಾಡಿ ಪ್ರಾರಂಭ ಮಾಡಿದ. ಆವಾಗ ಪರಮಾತ್ಮ ಅವನಿಗೆ ಪ್ರಸನ್ನಾಗಿ ಸಂಕಟ ಹೇಳ್ತಾನ, ನಾನು ವೈಕುಂಠದಿಂದ ಜ್ಞಾನಾನಂದ ಸಚ್ಚಿದಾನಂದ ಉಪನಾಗ ಇಲ್ಲಿ ಬರ್ಲಿಕ್ಕೆ ಇದ್ದಾನೆ. ಆವಾಗ ನನ್ನ ರೂಪ ಬರೀ ಜ್ಞಾನಿಗಳಿಗೆ ಮಾತ್ರ ಆಗೋದು, ಪಾಮರದಲ್ಲಿ ನನ್ನ ರೂಪ ಗೊತ್ತಾಗೋದು. ಅಜ್ಞಾನಿಗಳನ್ನು ಕ್ರೋಧಿಗಳಿಗೂ ನನ್ನ ರೂಪ ತಿಳ್ಲಿಕ್ಕೆ ಸಾಧ್ಯ. ಅವ್ಯಕ್ತನಾಗುವೆ, ಜ್ಞಾನಿಗಳಿಗೆ ಮಟ್ಟು ನಾ ಇರೋದು ತಿಳಿಯೋದು. ಆವಾಗ ನನ್ನ ದರ್ಶನ ಸಿಕ್ಕದಂಗೆ ಅವಳು ಹೋಗಬಾರ್ದು. ನಾನು ಸಚ್ಚಿದಾನಂದ ರೂಪಿಯ ಇದ್ದಾನೆ, ಆದರೆ ನಾ ಕ್ಷೇತ್ರ ಪರಿಮಯ ಇರ್ತಾನೆ. ಕ್ಷೇತ್ರ ಪರಿಮಯ ಅಂದ್ರೆ ಒಂದು ಸ್ಥಳದಿಂದ ಓಡ್ತಾ ಇರೋ ಚೇತನ. ಇದು ಕುಯೋನಿಗಳನ್ನು ಸಾಧಾರಣ ಪಾಮರ ಜನರನ್ನು ವ್ಯಕ್ತ ಆಗೋ ರೂಪ ಅಲ್ಲ, ಜ್ಞಾನಿಗಳ ಮಾತ್ರ ಆಗೋದು. ಆವಾಗ ಸಾಮಾನ್ಯ ಜನಗಳಿಗೂ ನಾನು ದರ್ಶನ ಕೊಡಬೇಕು ಹಂಗೆ ಅಂತ ಇರುವಾಗ ನೀವೊಂದು ನಂಗಕ್ಕೋಸ್ಕರ ಒಂದು ದೇವಾಲಯ ನಿರ್ಮಾಣ ಮಾಡಬೇಕು, ಅಲ್ಲಿ ಅಕ್ಷರ ಪ್ರತಿಮೆನೆ ನೀನು ಅಲ್ಲಿ ಸ್ಥಾಪನೆ ಮಾಡಬೇಕು ಹಂಗಂತ ಹೇಳಿ ಆ ಶಂಕರರಾಜನ ಹೇಳ್ತಾನ. ಆ ತಿರುಪತಿ ಒಳಗೆ ಆ ಶಂಕರರಾಜ ಏನು ದೇವಾಲಯ ಮಾಡಿದನೋ ಅದು ಯುಗಕ್ರಮೇಣ ಚೀನಾ ಇದು ಪುನರುದ್ಧಾನ ಮಾಡ್ಲಿಕ್ಕೋಸ್ಕರ ಪರಮಾತ್ಮ ಸಂಕಲ್ಪ ಮಾಡಿದ ಅಂತೆ. ಅದು ಹೆಂಗಪ್ಪ ಅಂದ್ರೆ ವೈಕಾನಸ ಋಷಿ ಹಂಗಂತೆ ಒಬ್ಬರು ವೆಂಕಟೇಶ ದೇವನ ಪೂಜೆ ಮಾಡ್ತಾ ಇದ್ರು. ಅಚರ ಕ್ಷೇತ್ರ ಪ್ರತಿಭೆನ ಅದರ ಹೆಸರಿಲ್ಲವೇ ವೈಕಾನಸ ಆಗಮ ಅಂತ ವಿಧಿ. ಅದ ಪ್ರಕಾರವೇ ಈಗತ್ತೂ ತಿರುಪತಿ ಒಳಗೆ ಆ ಋಷಿ ಏನು ಪಂಥ ಹಾಕಿಕೊಟ್ರು ಆ ಪಂಥಲ್ಲಿ ಈಗತ್ತೂ
ತಿರುಪತಿಗೆ ಪೂಜೆ ನಡೀತಾ ಇದೆ. ಆ ವೈಖಾನಸ ಋಷಿ ಒಂದು ಬಾರಿ ಪೂಜೆ ಮಾಡ್ತಾ ಇರುವಾಗಲೇ ಅವರ ಪೂಜೆಗೆ ಪುಷ್ಪ ತಂದು ಕೊಡುವ ಒಬ್ಬರು ಶೂದ್ರವರ್ಣ ಒಂದು ಶೂದ್ರವರ್ಣ ಸೇರಿದವ. ಅವ ಬಾಳ ವರ್ಷವ ಈ ಕೈಂಕರ್ಯ ಮಾಡ್ತಾ ಇದ್ದಾನಂತೆ. ಒಂದು ದಿನ ಅವ ಪುಷ್ಪ ತೆಗೆಯಕ್ಕೆ ಹೋಗ್ಬೇಕು ಅಂತ ಹೊರಟವಾಳೆ ಅವ ಒಂದು ಗಂಧರ್ವ ಕುಂಡಲಾಂಬ ಗಂಧರ್ವ ಬಾಕಿ ಸ್ತ್ರೀಗಳು ಕೂಡ ವಿಹಾರ ಮಾಡೋದನ್ನು ನೋಡ್ತಾ ಇದ್ದಂತೆ. ಆ ಸೂತ್ರನ ಹೆಸರು ರಂಗದಾಸ ಅಂತ ಹೆಸರು. ಆವಾಗ ಅವನ ಮನಸ್ಸು ಒಂದು ಚಂಚಲ ಆಯಿತು. ಅವರಿಬ್ಬರು ಆ ಕುಂಡಲಾಂಬ ಗಂಧರ್ವರು ಕೂಡ ಸ್ತ್ರೀಗಳು ವಿಹಾರ ಮಾಡೋದು ನೋಡಿ ಅವನ ಮನಸ್ಸು ಸಂಚಲ ಆಯಿತು ರಂಗದಾಸ ಎಂಬ ಆ ಸೂತ್ರನಿಗೆ. ಹಂಗೆ ಅವ ಪುಷ್ಪ ತಗೊಂಡು ಬರ್ತಾನ. ಆಗ ಪರಮಾತ್ಮ ರಂಗದಾಸನ ಹೇಳ್ತಾನಂತೆ, ನೀನು ಆ ಗಂಧರ್ವಗಳು ವಿಹಾರ ಮಾಡೋದನ್ನು ನೋಡಿ ನೀನು ಮಾನಸಿಕದ ನೀನು ಸಂಚಾರ ಪಟ್ಟ ಕಾರಣ ನೀನು ಬ್ರಹ್ಮಚರ್ಯನೇ ನೀನು ಕಳ್ಕೊಂಡು ಹುಟ್ಟಿ ಆ ಪಾಪ ನಿಂಗೆ ಉಂಟಿಂದಿದೆ. ಆ ಪಾಪ ಹೋಗ್ಬೇಕು ಅಂದ್ರೆ ನೀ ಈ ದೇಹನ ತ್ಯಾಗ ಮಾಡಬೇಕು ಅಂತ ಪರಮಾತ್ಮ ಹೇಳ್ತಾನಂತೆ. ಮತ್ತು ಹೇಳ್ತಾನ, ನೀ ನನ್ನ ಪರಮ ಭಕ್ತ, ಆ ವೈಖಾನಸಿ ಪೂಜೆ ಮಾಡಲಿಕ್ಕೆ ಪುಷ್ಪ ಇಷ್ಟು ಪುಷ್ಪ ತಂದು ಕೊಡ್ತಾ ಇದ್ದಿ, ನೀನು ಪರಮ ಭಕ್ತ ಇದ್ದಿ. ಆದರೆ ನೀ ಪರಸ್ತ್ರೀ ಹೇಳ್ಕೊಂಡು ಒಂದು ಸಂಚಲನ ಮನಸ್ಸು ಆದ ಕಾರಣ ನೀ ಬರೋ ಜನ್ಮದಲ್ಲಿ ಒಂದು ರಾಜನ ಹುಟ್ಟುತ್ತಿ. ಈ ಪುಣ್ಯದಿಂದ ರಾಜನ ಹುಟ್ಟಿ ಬೇಕಾದ ರಾಣಿಗಳು ನಿಂಗೆ ಇರ್ತಾರೆ. ಆವಾಗ ಪರಿಶುದ್ಧ ನೀನು ನಿಂಗೆ ನೀನು ಪರಿಶುದ್ಧನಾಗಿ ಸದ್ಗತಿ ಹೊಂದುತ್ತೀಯ ಹಂಗತೇಳಿ ರಂಗದಾಸನಿಗೆ ಆ ಪರಮಾತ್ಮ ಆಜ್ಞೆ ಮಾಡ್ತಾನ. ಅದ್ರ ಪ್ರಕಾರ ರಂಗದಾಸನು ತೇಗನೆ ತ್ಯಾಗ ಮಾಡ್ತಾನ. ಅವನೇ ಬರೋ ಜನ್ಮದಲ್ಲಿ ತೊಂಡಮಾನ್ ಅಂತ ಹೆಸರು ಉಳ್ಳೆ ಒಂದು ರಾಜನ ಆಗ್ತಾನ ಹಂಗೆ ಅಂತ ಇಲ್ಲಿ ನಮಗೆ ಪುರಾಣ ತಿಳಿಸಿಕೊಡುತ್ತೆ. ಮತ್ತು ತೊಂಡಮಾನ್ ಏನ್ ಮಾಡ್ತಾನ, ಒಂದು ಬಾರಿ ಯುದ್ಧ ನಡಿವಾಳೆ, ಬೇರೆ ರಾಜರಿಗೂ ಯುದ್ಧ ನಡಿವಾಳೆ. ತೊಂಡಮಾನಿಗೆ ಪರಮಾತ್ಮ ತನ್ನ ಶಂಕು ಚಕ್ರ ಎರಡನ್ನು ಅವನಿಗೆ ಸಹಾಯಕ್ಕೆ ಕಳಿಸ್ತಾನಂತೆ. ಅವ ಚಕ್ರ ಅಭಿಮಾನಿ ದೇವತೆ ಸುದರ್ಶನ ಮತ್ತು ಶಂಕ ಅಭಿಮಾನಿ ದೇವತೆ ಅನಿರುದ್ಧ ಇವರಿಬ್ಬರು ಆ ತೊಂಡಮಾನು ಯಾರು ಎದುರುಗಳಿದ್ದಾರೋ ಅವ್ರನ್ನೆಲ್ಲ ಸಂಹಾರ ಮಾಡ್ತಾರಂತೆ. ಅದಕ್ಕೋಸ್ಕರ ತೊಂಡಮಾನ್ ಭಗವಂತ ಕೇಳ್ತಾನಂತೆ, ಏ ಶ್ರೀನಿವಾಸ, ನಿನ್ನ ಕೈಲಿ ಆ ಶಂಕು ಚಕ್ರ ಇದೆರಡು ನಮಗೋಸ್ಕರ ನೀ ಕಳಿಸಿ ನೀನು ನನ್ನ ರಾಜ್ಯನ ರಕ್ಷಣೆ ಮಾಡಿದಿ. ಅದು ಯಾವಾನು ಜ್ಞಾಪ ಇಟ್ಟುಕೋಸ್ಕರ ನಾನು ನಿಂತು ಒಂದು ವರ ಕೇಳ್ತಾನೆ, ನೀ ಈ ಸ್ಥಳದಲ್ಲಿ ನೀನು ಹೇಗೂ ವಿಗ್ರಹ ಆಗೋತೀಯೋ ಅವ ನೀನು ಶಂಕು ಚಕ್ರನ ನೀನು ಅದೃಶ್ಯವಾಗಿ ಇಟ್ಟಬೇಕು ಹಂಗೆ ಅಂತ ಕೇಳುವಾಳೆ ಪರಮಾತ್ಮ ಹಂಗೆ ಆಗಲಿದ್ದೆ ಕಟ್ತಾನ. ಅದಕ್ಕೆ ಏನು ಪ್ರತಿಮೆ ಇವತ್ತು ನಾವು ತಿರುಪತಿ ಬೆಟ್ಟದಲ್ಲಿ ನೋಡ್ತೇವೋ ಮೂಲ ಪ್ರತಿಮೆಗೆ ಶಂಕು ಚಕ್ರ ಎಂಬುದು ಇರೋದಿಲ್ಲ. ಅಲಂಕಾರ ಮಾಡಿದ ಮೇಲೂ ನಾವು ಏನು ಶಂಕು ಚಕ್ರ ನೋಡ್ತೇವೋ ಅದು ಬಂಗಾರದಿಂದ ಆಯ್ದ ಶಂಕು ಚಕ್ರ ಅಟ್ಯಾಚ್ ಮಾಡೋದು ನಾವು ತಿಳ್ಕೊಬೇಕು. ವೈಖಾನ ಋಷಿ ಶ್ರೀನಿವಾಸ ಪೂಜೆ ವರಾಹದೇವ ಪೂಜೆಯನ್ನು ಮಾಡ್ತಾ ಇದ್ದರು. ಆ ವರಾಹ ಪೂಜೆಗೆ ಒಂದು ಬೇಡುವ ದಿನಾಲು ಧಾನ್ಯಗಳು ತಂದು ಕೊಡ್ತಾ ಇದ್ದಂತೆ ಆ ವೈಖಾನ ಋಷಿಗೆ, ಅದು ನೈವೇದ್ಯಕ್ಕೋಸ್ಕರ. ಆ ಧಾನ್ಯದಂತೆ ಅಡಿಗೆ ಮಾಡಿ ಆ ವರಾಹದೇವರಿಗೆ ವೈಖಾನ ಋಷಿಗಳು ನೈವೇದ್ಯ ಮಾಡ್ತಾ ಇದ್ದರಂತೆ. ಒಂದು ಬಾರಿ ಏನಾಯಿತು, ಆ ಬೇಡುವ ಆ ಧಾನ್ಯನ ಸೇರಿಸಿ ತನ್ನ ಮಗನತ್ತಿ ಕೊಟ್ಟು ಇದನ್ನು ಇಟ್ಟಿಂಡ್ರು, ನಾ ಹೋಗಿ ಕೊಂಚ ಜೇನು ಕಲೆಕ್ಟ್ ಮಾಡಿ ಬರ್ತಾನೆ ಹಂಗೈತೆ ಹೊರಟ ಅಂತೆ. ಈ ಮಗ ಏನ್ ಮಾಡಿದ, ಅವನಿಗೆ ಹಸಿವು ಜಾಸ್ತಿ ಆಯಿತು. ಅಪ್ಪ ಬಲಿಗೆ ಮುಂಚೆ ಆ ಧಾನ್ಯನೇ ತಾನೇ ಅಡಿಗೆ ಮಾಡಿ ಅದನ್ನೇ ದೇವಿಗೆ ಆತ್ಮಾತ್ಮ ಸಮರ್ಪಣೆ ಮಾಡಿಬಿಟ್ಟು ತಾನೇ ಊಟ ಮಾಡಿಬಿಟ್ಟ. ಅವ ಜೇನು ತಗೊಂಡು ಬರ್ತಾನ, ತಂದೆ ನೋಡ್ತಾನ ಮಹಾ ಈ ಅಪರಾಧ ಮಾಡಿದ್ದಾನ. ಯಾವ ಧಾನ್ಯನೇ ವೈಖಾನ ಋಷಿಗೆ ಕೊಟ್ಟು ನೈವೇದ್ಯ ಮಾಡಬೇಕು ಆ ಧಾನ್ಯನೇ ತನ್ನ ಮಗನೇ ಅಡಿಗೆ ಮಾಡಿ
ಪರಮಾತ್ಮ ನೈವೇದ್ಯ ಇಟ್ಟು ಮಾನಸಿಕ ಅವನಿಗೆ ತಗೊಂಡ ಬಹಳ ಕೋಪ ಅಂದು ಒಂದು ಖಡ್ಗ ತೆಗೆದು ಅವನ ಕೊಲ್ಲಲಿಕ್ಕೆ ಅವ ಬರ್ತಾನ. ಆವಾಗ ಪರಮಾತ್ಮ ಅವನ ಕೊಲ್ಲೋದ ತಡಿತು ಹೇಳ್ತಾನ, ನಿನ್ ಮಗ ಬಾಲಕ ಅವ ಇಂಥ ಮಾಡಿ ವಾಟಿದ್ದು ನಂಗೆ ನೈವೇದ್ಯ ಮಾಡಿಯೇ ತಿಂದಿದ್ದಾನ, ಅವನ ಮೇಲೆ ಏನು ತಪ್ಪು ಇಲ್ಲ, ಅವನನ್ನು ಕೊಲ್ಲಬೇಡ ಅಂತ ಹೇಳ್ತಾನ. ಮತ್ತು ಬೇಡವಂತ ಹೇಳ್ತಾನ, ನೀನು ತಿರುಪತಿ ವರಾಹ ದೇವರಿಗೆ ನೀನು ಒಂದು ದೇವಾಲಯ ಕಟ್ಟಬೇಕು. ಆ ದೇವಾಲಯಕ್ಕೆ ಸ್ವಾಮಿ ಪುಷ್ಕರಣಿ ಇದೆ, ಅದು ಶ್ರೇಷ್ಠವಾದ ವಿಶೇಷ ಫಲ ಕೊಡೋದು. ಸೊ ವರಾಹ ದೇವರು ಸನ್ನಿಧಾನ ಏನಿದೋ ಅಲ್ಲಿ ನೀನು ದೇವಾಲಯ ಹಾಕಬೇಕು ಅಂತ ಹೇಳಿದ್ದಾರೆ. ಆ ಬೇಡುವ ವರಾಹ ದೇವರಿಗೆ ಅಲ್ಲಿ ದೇವಾಲಯ ಕಟ್ಟಿದ ಎಂಬ ಒಂದು ಪುರಾಣ ನಮಗೆ ತಿಳಿಸಿಕೊಡ್ತಾರೆ. ಇವಾಗ ಈ ಶ್ರೀನಿವಾಸ ದೇವರು ಭೂಲೋಕಕ್ಕೆ ಯಾಂಗ ಬಂದರು ಎಂಬ ಒಂದು ಚಿತ್ರಣ ನಾವು ಕೊಡೋದೇ ಮುಖ್ಯ ಉದ್ದೇಶ. ಒಂದು ಬಾರಿ ಏನಾಯಿತು, ನಾರದರು ಬ್ರಹ್ಮಲೋಕಕ್ಕೆ ಹೊರಡ್ತಾರೆ. ಬ್ರಹ್ಮಲೋಕ ಹೊರಡಾಳೆ ಬ್ರಹ್ಮ ಸಭೆಯಲ್ಲಿ ಬ್ರಹ್ಮ ಕೂತಿರ್ತಾರೆ, ಸರಸ್ವತಿ ವೀಣ ಬಾರ್ತಾ ಇರ್ತಾಳೆ, ಅಪ್ಸರರು ನಾಟ್ಯ ಆಡ್ತಾ ಇರ್ತಾರೆ. ಬ್ರಹ್ಮ ಸಭೆಗೆ ನಾರದರು ಹೋಗ್ತಾರೆ. ನಾರದರು ಬ್ರಹ್ಮನಿಗೆ ಸಾಕ್ಷಾತ್ ಮಾನಸಿಕ ಪುತ್ರರು. ಅಲ್ಲಿ ಹೋಗಿ ಬ್ರಹ್ಮದೇವಿ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ಮಾಡಿದ ಮೇಲೆ ಬ್ರಹ್ಮದೇವರು ನಾರದತ್ತೆ ಹೇಳ್ತಾರಂತೆ, ಏ ನಾರದ, ಈ ಕಲಿಯುಗ ಏನ್ ಬರುತ್ತೋ ಅದು ತುಂಬಾ ಘೋರವಾಗಿರುತ್ತೆ. ಕಲಿಯುಗದಲ್ಲಿ ಪರಮಾತ್ಮನ ಅವತಾರ ಇಲ್ಲ. ಈ ಜನಗಳೆಲ್ಲ ಉದ್ಧಾರ ಮಾಡೋದು ಹಂಗೆ ನಮ್ಗೆ ಗೊತ್ತಾಗಲ್ಲ. ಅದಕ್ಕೆ ನಾನು ನಿನ್ನ ಅಪಾಯಿಂಟ್ ಮಾಡ್ತಾನೆ. ನಿನ್ನ ಸಾಮರ್ಥ್ಯದಿಂದ ನೀ ಎಲ್ಲಾ ಲೋಕ ಸಂಚಾರ ಮಾಡೋಮ. ನಿನ್ನ ಸಾಮರ್ಥ್ಯದಿಂದ ಹ್ಯಾಂಗಾದ್ರೂ ಪರಮಾತ್ಮನೇ ಕಲಿಯುಗದಲ್ಲಿ ಬರಬೇಕು ಹಂಗಂತ ಹೇಳಿ ಈ ಬಾಕಿ ಕಲಿಯುವ ಜನರಿಗೆ ಅನುಗ್ರಹ ಮಾಡಲಿಕ್ಕೆ ಏನ್ ಬೇಕೋ ಮಾಡಬೇಕು, ಆ ಡ್ಯೂಟಿ ನಿಮ್ಗೆ ಒಪ್ಪಡಿಸ್ತಾನೆ. ಯಾವ ದಾರಿಲಿ ಮಾಡ್ತೀಬೋದು ನಿಂಗೆ ಗೊತ್ತು, ನೀನ್ ಜ್ಞಾನವಂತ, ನೀನೇ ಮಾಡು ಹಂಗಂತೆ ಬ್ರಹ್ಮ ಕೇಳುವಾಲೆ ಅಲ್ಲಿರೋ ದೇವತೆಗಳು ಋಷಿ ಮುನಿಗಳೆಲ್ಲ ಅದನ್ನ ಆಮೋದಿಸ್ತಾರೆ. ನಾರದರಿಗೆ ದೊಡ್ಡ ಹೊರಪು ಬಂದಿದೆ. ಅದೆಲ್ಲ ಕೈಗೂ ನಾರದರು ಭೂಲೋಕಕ್ಕೆ ಬರ್ತಾರೆ. ಭೂಲೋಕ ಬರುವಳೆ ಗಂಗಾ ತೀರಕ್ಕೆ ಬರ್ತಾರೆ. ಗಂಗಾ ತೀರಲ್ಲಿ ಋಷಿ ಮುನಿಗಳು ದೊಡ್ಡ ಯಾಗ ಯಜ್ಞನ ಮಾಡ್ತಾ ಇರ್ತಾರೆ. ಆ ಸ್ಥಳಕ್ಕೆ ನಾರದರು ಬಂದು ಸೇರ್ತಾರೆ. ನಾರದರು ಬಂದು ಸೇರಿದವನ್ನೇ ಎಲ್ಲರೂ ಅವರಿಗೆ ಮರ್ಯಾದೆ ಮಾಡ್ತಾರೆ, ಸತ್ಕಾರ ಮಾಡ್ತಾರೆ. ಅವ ನಾರದರು ಕೇಳ್ತಾರಂತೆ, ಇಷ್ಟೊಂದು ಯಾಗ ಯಜ್ಞನ ಮಾಡ್ತಾ ಇದ್ದಿಲ್ಲ, ನೀವು ಯಾರನ್ನ ಕುರಿತು ಮಾಡ್ತೀರಿ, ಯಾವ ಫಲ ಯಾರಿಗೆ ಹೋಗ್ತಾ ಅದು ತಿಳ್ಕೊಂಡಿರಾ ಅಂತ ಕೇಳುವಾಳೆ ಋಷಿ ಮುನಿಗಳು ತಮ್ಮೊಳಗೆ ವಿವಾದ ಮಾಡ್ತಾ ಇದ್ದಾರೆ. ಕೆಲವರು ಹೇಳ್ತಾರೆ ರುದ್ರನೇ ಸರ್ವೋತ್ತಮ, ಈ ಯಾಗ ಫಲನು ಅವನಿಗೆ ಹೋಗಬೇಕು ಅಂತ ಕೆಲವರು ಹೇಳ್ತಾ ಇದ್ದಾರೆ. ಕೆಲವರು ಬ್ರಹ್ಮದೇವರೇ ಸರ್ವೋತ್ತಮ, ಅವನೇ ಸೃಷ್ಟಿಕರ್ತ, ಅವನೇ ಯಾವ ಫಲ ಹೋಗಬೇಕು ಅಂತ ಕೆಲವರು ಹೇಳ್ತಾ ಇದ್ದಾರೆ. ಕೆಲವರು ವಿಷ್ಣುವೇ ಸರ್ವೋತ್ತಮ, ಅವನಿಗೆ ಹೋಗಬೇಕು ಅಂತ ಪರಸ್ಪರ ಅಲ್ಲಿ ಜಗಳ ಆಗ್ತಾ ಇದೆ. ನಾರದರು ಬಂದರ ಕಾರಣ ಅಲ್ಲಿ ಜಗಳ ಹೋಗ್ತಾ ಇರಬೇಳೆ. ಅವ ನಾರದರು ಹೇಳಿರು, ಒಂದು ಮಾಡ್ರಿ, ನಿಮ್ಮ ಒಳಗೆ ಯಾರು ಒಬ್ಬನ್ನ ನೇಮಿಸಿದ್ದು ನೇರ ಆ ಲೋಕಕ್ಕೆ ಹೋಗಿ ಯಾರು ಉತ್ತಮ ಅಂತ ಕಂಡು ಬಂದು ಆಮೇಲೆ ನೀವು ಯಾಗನ ಮುಂದುವರೆಸಿ ಅವರಿಗೆ ಫಲ ಮಾಡಬೇಕು ಅಂತ ಎಲ್ಲ ಒತ್ತುಂಡು ನಾರದರು ಉಪದೇಶ ಒತ್ತುಂಡು ಏನು ಮಾಡ್ತಾರೆ, ಯಾರನ್ನ ಕಳಿಸೋದು ಎಂಬ ಯೋಚನೆ ಮಾಡ್ತಾ ಬಳೆ ಭೃಗು ಋಷಿ ಅಲ್ಲಿ ಇರ್ತಾರೆ. ಭೃಗು ಋಷಿ ಹೇಳ್ತಾರೆ, ಭೃಗು ಋಷಿಯೇ ನೀವೇ ತುಂಬ ಬಲ್ಲವರು, ನೀವು 3 ಲೋಕ ಹೋಗಿ ಈ ಬ್ರಹ್ಮ ರುದ್ರ ವಿಷ್ಣು ಈ ಮೂರೊಳಗೆ ಯಾರು ಸರ್ವೋತ್ತಮರು, ಯಾರಿಗೆ ನಮ್ಮ ಯಜ್ಞ ಫಲ ಕುರಿತು ನಾವು ಮಾಡಬೇಕು ಅಂತ ತೀರ್ಮಾನ ಮಾಡ್ರಿ ಅಂತ ಹೇಳುವಾಳೆ ಭೃಗು ಋಷಿ ಹಂಗೆ ಆಗಲೈತೆ ಹೊರಡ್ತಾರೆ. ಮೊದಲಿಗೆ ಭೃಗು ಋಷಿ ಹೊರಡ್ತಾರೆ ಬ್ರಹ್ಮಲೋಕಕ್ಕೆ. ಅವರು ಕಂಡಿದ್ದು ಏನಪ್ಪಾ ಅಂದ್ರೆ ಬ್ರಹ್ಮ ಸಭೆಯಲ್ಲಿ ಬ್ರಹ್ಮ ಕೂತಿದ್ದಾನ, ಸರಸ್ವತಿ ವೀಣ ಬರ್ತಾ ಇದ್ದಾರೆ, ಅಪ್ಸರರು ನಾಟ್ಯ ಆಡ್ತಾ ಇದ್ದಾರೆ, ಗಾನ ನಡೀತಾ ಇದೆ. ಈ ಭೃಗು ಋಷಿ ಬಂದದ್ದು ಯಾರು ಗಮನಿಸಲವೇ ಇಲ್ಲ. ಬ್ರಹ್ಮದೇವರನ್ನು ಭೃಗು ಋಷಿ ನೋಡ್ಲವೇ ಇಲ್ಲ, ನಡೀತಾ ಇದೆ. ಆಗ ಭೃಗು ಋಷಿ ಕೋಪ ಬಂದು ಬ್ರಹ್ಮದೇವರಿಗೆ ಶಾಪ ಕೊಡ್ತಾರೆ.
ಏನ್ ಶಾಪ ಕೊಡ್ತಾ ಅಂದ್ರೆ, ಆ ದೊಡ್ಡ ಋಷಿ ಇಲ್ಲಿ ಬಂದಿದ್ದಾನೆ, ನನ್ನ ಸಡ್ಡ ಮಾಡ ನಿಪಾದಿ ಕಾರ್ಯಕ್ರಮ ಇಷ್ಟ ಇದ್ದಿಲ್ಲ ಹಂಗೆ ಹೇಳಿ ಬ್ರಹ್ಮದೇವಿ ಏನು ಶಾಪ ಕೊಡ್ತಾರಂದ್ರೆ, ನಿಮಗೆ ಭೂಲೋಕದಲ್ಲಿ ಒಂದು ದೇವಾಲಯ ಇಲ್ಲ ಹಂಗ ಹೋಗಲಿದ್ದು ಶಾಪ ಕೊಡ್ತಾರೆ ಬ್ರಹ್ಮದೇವರಿಗೆ. ಬ್ರಹ್ಮದೇವರು ನುಡಿತಾ ಬಿಟ್ಟು ಬಿಡ್ತಾರೆ. ಮತ್ತು ಕೈಲಾಸಕ್ಕೆ ಬರ್ತಾರೆ ಯಾರೋ ಭೃಗು ಋಷಿಗಳು. ಕೈಲಾಸಕ್ಕೆ ಬಂದು ನೋಡುವಾಲೆ ಅಲ್ಲಿ ರುದ್ರದೇವರು ಪಾರ್ವತಿ ಸಹಿತ ಅಲ್ಲಿ ಮಾಡಿಕೊಂಡು ಅಲ್ಲಿ ರುದ್ರಗಣಗಳೆಲ್ಲ ನಾಟ್ಯ ಆಡ್ತಾ ಇರ್ತಾರೆ. ಏನಪ್ಪಾ ಬ್ರಹ್ಮಲೋಕದಾಗ ಇನ್ನೂ ಕೈಲಾಸದಲ್ಲಿ ಹಿಂಗೆ ಇರ್ತಲ್ಲ ಹಂಗೆ ಬಾಳೆ ಅಲ್ಲಿ ಇವರು ಬರೋದನ್ನ ಯಾರು ಗಮನಿಸೋದಿಲ್ಲ. ಅವ್ರು ಏನ್ ಮಾಡ್ತಾರೆ, ತಾನೇ ಒಂದು ಆಸನ ತೆಗೆದುಕೊಂಡು ಅಲ್ಲಿ ಬದ್ರಿ ಬಂದು ಕೂತಿರ್ತಾರೆ ಭೃಗು ಋಷಿಗಳು. ಪಾರ್ವತಿ ದೇವಿಗೆ ಬಹಳ ಕೋಪ ಬಂದ್ಬಿಡ್ತು. ನಮ್ಮ ಅಂತರಂಗ ಬಿಹಾರದ ಒಳಗೆ ಈ ಭೃಗು ಋಷಿ ಬಂದದ್ದಕ್ಕೆ ಅವ್ರಿಗೆ ಶಾಪ ಕೊಡಬೇಕು ರುದ್ರದೇವರು ಹೇಳ್ತಾರೆ. ರುದ್ರದೇವರು ಭೃಗು ಋಷಿಗೆ ಶಾಪ ಕೊಡ್ಲಿಕ್ಕೆ ಹೋಗ್ಬಾರೆ, ಭೃಗು ಋಷಿ ರುದ್ರದೇವರಿಗೆ ಶಾಪ ಕೊಡ್ತಾರಂತೆ. ಏನಪ್ಪಾ ಅಂದ್ರೆ, ನೀ ಇಷ್ಟು ಅಹಂಕಾರದಿಂದ ನನ್ನ ಮರ್ಯಾದೆ ಮಾಡಂಗಿದ್ದಿ ಹಂಗೈತೆ ಹೇಳಿ ನಿಂಗೆ ಭೂಲೋಕದಲ್ಲಿ ಏನು ವಿಗ್ರಹ ಇಲ್ಲಾಂಗ ಪೂಜೆ, ವಿಗ್ರಹವೇ ಇಲ್ಲಾಂಗ ಹೋಗಲಿ, ನಿಂಗೆ ಲಿಂಗ ಮಾತ್ರ ಪೂಜೆ ಇರಲಿ ಅಂತ ಒಂದು ಶಾಪ ಕೊಟ್ಟಿಟ್ಟು ಅಲ್ಲಿ ಹೊರಡ್ತಾರೆ. ಸೊ ಬ್ರಹ್ಮಲೋಕ ಮತ್ತು ಕೈಲಾಸ ಇಬ್ಬರಿಂದ ಅವರು ಬಾಳ ಮನಸ್ಸು ನೊಂದು ವಿಷ್ಣುಲೋಕ ಹೋಗ್ತಾ ಇದ್ದಾರೆ. ವಿಷ್ಣುಲೋಕದಲ್ಲಿ ಏನಪ್ಪ ಆಗುತ್ತೋ ನೆನ್ಸಿಂಡು ಅವ್ರು ಬಾಳ ನೊಂದುಂಡು ಹೋಗ್ತಾ ಇರುವಾಳೆ. ವಿಷ್ಣುಲೋಕದಲ್ಲಿ ಅವರು ಕಂಡದ್ದು ಏನಪ್ಪಾ ಅಂದ್ರೆ, ವಿಷ್ಣು ಶೇಷ ಸಹಾಯ ಇರ್ತಾನ, ಕಣ್ಣು ಮುಚ್ಚಿಲಿದ್ದಾನ, ಲಕ್ಷ್ಮೀದೇವಿ ಅವ್ರಿಗೆ ಪಾದ ಸೇವೆ ಮಾಡ್ತಾ ಇರ್ತಾಳೆ. ಭೃಗು ಋಷಿಗಳು ಒಳಗೆ ಹೋಗ್ತಾರೆ. ಭೃಗು ಋಷಿ ಬಂದದ್ದು ಪರಮಾತ್ಮ ಗಮನಿಸೋದೇ ಇಲ್ಲ, ಅವ ಕಣ್ಣು ಮುಚ್ಚಿ ಯೋಗ ನಿದ್ದಲ್ಲಿ ಇರ್ತಾನ. ಭೃಗು ಋಷಿಗಳು ಆಗಲೇ ಬ್ರಹ್ಮ ಮತ್ತು ರುದ್ರದೇವಿಯಿಂದ ಅಪಮಾನ ಆಗಿ ಬಂದಿದ್ದಾರೆ. ಇಲ್ಲಿ ಮೇಲೆ ಅವ್ರಿಗೆ ಕೋಪ ಜಾಸ್ತಿ ಆಗಿ ಏನ್ ಮಾಡ್ಬೇಕು ಅಂದ್ರೆ, ಈ 3 ಜನ ಎಷ್ಟು ಜನ ಅಂತ ತಿಳಿದು ತನ್ನ ಪಾದದಿಂದ ವಿಷ್ಣು ಎದ ಮೇಲೆ ಹೋಗಿ ಒಂದು ಒದೆ ಬಿಡ್ತಾರೆ. ಆ ಒದೆ ತೊಂಗಿಂಡು ವಿಷ್ಣು ಏನ್ ಮಾಡ್ತಾನ, ಕಣ್ಣು ತೆರೆಕೊಂಡು ನೋಡ ಭೃಗು ಋಷಿ ಇದ್ದಾರೆ. ಉಡನೆ ಶೇಷಶಯನದಿಂದ ಹೇಳ್ತಾನ, ಎದ್ದು ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾನ ಭೃಗು ಋಷಿಗಳಿಗೆ. ಅಯ್ಯೋ ಏನು ಅಪರಾಧ ಆಯಿತು, ನೀವು ನಿಮ್ಮ ಕಾಲಿಂದ ನನ್ನ ಎದೆನೆ ಒದ್ದಬೇಕಾದಂತಿಲ್ಲ, ನಿಮ್ಮ ಕಾಲು ಎಷ್ಟು ಮೃದುವಾದ ಪಾದ, ನನ್ನ ಎದೆ ತುಂಬಾ ವಜ್ರದ ಹಂಗಿದೆ, ನಿಮ್ಮ ಕಾಲಿಗೆ ಏನು ನೋವಾಯಿತೋ ಏನೋ ಅಂತ ಹೇಳಿ ಲಕ್ಷ್ಮೀ ದೇವಿ ಹೇಳ್ತಾನ, ಹೋಗಿ ಬಿಸಿ ತಗೊಂಬ, ಇವ್ರ ಪಾದ ನಾವು ತೊಳಿಬೇಕು, ಪಾದ ಪೂಜೆ ಮಾಡಬೇಕು ಅಂತ ಹೇಳಿ ಆ ಲಕ್ಷ್ಮೀ ದೇವಿ ನೀರು ತಗೊಂಡು ಬರ್ತಾಳೆ. ಭೃಗು ಋಷಿಗೆ ಪಾದ ಪೂಜೆ ಮಾಡ್ತಾರೆ. ಆ ನೀರನ್ನೇ ತಾನು ಪ್ರೋಕ್ಷಣೆ ಮಾಡಿಕೊಂಡ, ಲಕ್ಷ್ಮೀ ದೇವಿ ಪ್ರೋಕ್ಷಣೆ ಮಾಡ್ದ, ವೈಕುಂಠಕ್ಕೆಲ್ಲ ಪ್ರೋಕ್ಷಣೆ ಮಾಡ್ತಾ ಇದ್ದಾನ. ಭೃಗು ಋಷಿ ಇದೆಲ್ಲ ನೋಡಿ ಬಹಳ ಸಂತೋಷಪಟ್ಟು ಅವರು ತಿರುಗಿ ಬರ್ತಾರೆ ಭೂಲೋಕಕ್ಕೆ. ಭೂಲೋಕ ಬಂದು ಹೇಳ್ತಾರೆ, ಆ ಋಷಿ ಮುನಿಲಿಸಿ 3 ಲೋಕ ನಾನು ಸಂಚಾರ ಮಾಡ್ಲಿಕ್ಕೆ ಬಂದಿದ್ದೇನೆ, ಅಹಂಕಾರ ಇಲ್ಲ ಹಂಗೆ ಭಕ್ತರು ಪರಾಧನ ಇರೋವ ವಿಷ್ಣು ಒಬ್ಬನೇ, ವಿಷ್ಣುವೇ ಸರ್ವೋತ್ತಮ, ಅದಕ್ಕೋಸ್ಕರ ವಿಷ್ಣು ಕುರಿತು ನಾವು ಯಾಗಯಜ್ಞ ಮಾಡೋಣ ಹಂಗೆ ಅಂತ ಹೇಳ್ತಾರೆ. ಅದು ಆ ಯಾಗಯಜ್ಞ ಮುಂದುವರಿತೆ ಎಂಬ ಪುರಾಣ ಅಲ್ಲಿ ಹಂಗೆ ಬಿಟ್ಟು ಬಿಡುತ್ತೆ. ಇಲ್ಲಿ ಏನಪ್ಪ ಆತ ಅಂದ್ರೆ, ವೈಕುಂಠದ ವೇಳೆಗೆ ಮಹಾಲಕ್ಷ್ಮಿ ಏನ್ ಮಾಡ್ತಾಳೆ, ವಕ್ಷಸ್ಥಳದಲ್ಲಿ ಯಾರು ಭೃಗು ಋಷಿ ಬದ್ದರೋ ಅಲ್ಲಿ ಅವಳು ವಾಸಸ್ಥಳ, ತನ್ನ ವಾಸಸ್ಥಳದಲ್ಲಿ ಒಂದು ಋಷಿ ಬದ್ದ ಮೇಲೂ ಪರಮಾತ್ಮ ನನ್ನ ಗಂಡನ ಇದ್ದನ್ನು ಅವಳಿಗೆ ಪಾದ ಪೂಜೆ ಮಾಡಿ ಕಳಿಸಿಲ್ಲ, ಅದ್ರ ನಂಗೆ ಅಪಮಾನ ಆಯ್ತಿಲ್ಲ ಅದ್ರ ನೆನ್ಸಿಂಡು ವಿಷ್ಣು ಕೇಳ್ತಾಳೆ, ನೀವೇನ್ ಬೇಕಾದ್ರೆ ಬಕ್ಕ ಅಪರಾಧಿನ ಇರ್ಬೋದು, ಅದ್ರ ನಂಗೆ ತುಂಬಾ ಅಪಮಾನ ಇದೆ, ನನ್ನ ಮೇಲೆ ಇರೋದಿಲ್ಲ ಹಂಗಂತ ಹೇಳಿ ಮಹಾಲಕ್ಷ್ಮಿ ಏನ್ ಮಾಡ್ತಾರೆ, ವೈಕುಂಠ ಬಿಟ್ಟು ಹೊರಟೇ ಬಿಡ್ತಾಳೆ. ವೈಕುಂಠ ಬಿಟ್ಟು ಹೊರಟು ನೇರ ಭೂಲೋಕಕ್ಕೆ ಬಂದುಬಿಡ್ತಾಳೆ. ವೈಕುಂಠ ಲಕ್ಷ್ಮಿ ಜೀವನ ಆಗಿರುತ್ತೆ. ಪರಮಾತ್ಮ ವಿಷ್ಣು ಏನ್ ಮಾಡ್ತಾನ, ಅಲ್ಲಿ ವೈಕುಂಠ ಶ್ರೀ ಜೀವನಾಗಿ ಅವನು ಭೂಲೋಕಕ್ಕೆ ಈ ಮಹಾಲಕ್ಷ್ಮಿನ ಹುಡುಕಿಕೊಂಡು ಬರ್ಲಿಕ್ಕೆ ಭೂಲೋಕಕ್ಕೆ ಬರ್ತಾನ. ಈ ಮಹಾಲಕ್ಷ್ಮಿ ಭೂಲೋಕಕ್ಕೆ ಬಂದು ತುಂಗಾ ತೀರದ ಒಳಗೆ ಕರವೀರಪುರ ಅಂತದೆ, ಕೊಲ್ಲಾಪುರ ಏನಂತಾರೆ ಕರವೀರಪುರ, ಅಲ್ಲಿ ಬಂದು ಅವಳು ಅಲ್ಲಿ ಸ್ಥಾನ ಹಾಕೊಂಡು ಅಲ್ಲಿ ಇರ್ತಾಳೆ. ಅವಳಿರೋ ಸ್ಥಳ ವಿಷ್ಣು ಗೊತ್ತಾಗೋದಿಲ್ಲ ಹಂಗೆ ಪುರಾಣ ಹೇಳುತ್ತೆ. ಅವಳನ್ನ ಹುಡುಕಿಕೊಂಡು ಪರಮಾತ್ಮ ಭೂಲೋಕ ಎಲ್ಲ ಸಂಚಾರ ಮಾಡ್ತಾ ಇರ್ತಾನ.
ಸಂಚಾರ ಮಾಡ್ತಾ ಇರುವಾಗಲೇ ಬಹಳ ಆಯಾಸ ಆಯ್ತಂತೆ. ಆಯಾಸ ಆದ್ಮೇಲೆ ಇವಾಗ ಏನಪ್ಪ ನಾರಾಯಣಪುರ ಅಂತ ಇದು, ಅಲ್ಲಿ ಬರ್ತಾನ. ಅಲ್ಲಿ ಬಂದು ಪರಮಾತ್ಮ ಒಂದು ವಾಲ್ಮೀಕಿಂದ ಒಂದು ಹುತ್ತದ ಬೆಳಗ್ಗೆ ಅವ ಒಂದು ಸ್ಥಳ ತೊಳ್ಕೊಂಡು ಅಲ್ಲಿ ಇರ್ತಾನ. ಮಹಾಲಕ್ಷ್ಮಿ ಏನಂತಾನೆ ಪೋಷಣೆ ಬಂದರೂ ಕೂಡ ಮಹಾಲಕ್ಷ್ಮಿ ಏನ್ ಮಾಡ್ತಾಳೆ, ಆ ಕಾಲದಲ್ಲಿ ಯಾವ ಪರಮಾತ್ಮ ಅಲ್ಲಿ ಬಂದಿದ್ದಾನೋ ಆ ಕಾಲ ಚೋಳ ರಾಜ ಆಳ್ಕೋ, ಅದು ಆ ರಾಜ ಅಲ್ಲಿ ಇರೋವ. ಮಹಾಲಕ್ಷ್ಮಿ ಏನ್ ಮಾಡ್ತಾಳೆ, ತನ್ನ ಗಂಡ ಎಷ್ಟು ಕಷ್ಟಪಡ್ತಾ ನೆನ್ಸಿಟ್ಟು ಅವರು ಬ್ರಹ್ಮದೇವನು ರುದ್ರದೇವನು ಕರೀತಾರೆ. ಬ್ರಹ್ಮದೇವರು ಹಸುವ ಇರಬೇಕುತ್ತೆ ಮಾಡಿ ರುದ್ರನೇ ಒಂದು ಕಲ್ಲುಗುಟ್ಟಿಯ ಹಂಗ ಮಾಡಿ ತಾನೇ ಅದೆಲ್ಲ ಓಡಿಸಂಗ ಮಾಡಿ ಮಹಾಲಕ್ಷ್ಮಿ ಆ ಬ್ರಹ್ಮ ಮತ್ತು ರುದ್ರದೇವನ ಹಸುವು ಆಮೇಲೆ ಕರುವ ತಗೊಂಡು ಮಹಾಲಕ್ಷ್ಮಿ ಆ ಆಕಳನ್ನ ಕರ್ಕೊಂಡು ಈ ಚೋಳ ದೇಶದ ರಾಜಕ್ಕೆ ಬರ್ತಾಳೆ. ರಾಜಂತ ಹೇಳ್ತಾಳೆ, ಈ ಹಸುವು ಬಾಳ ನಂದಿ ಹಾಲು ಕೊಡೋ ಹಸುವು, ಇದ ತಗೊಳ್ಳಿ ಅಂತ ರಾಜಂತ ಹೇಳ್ಬಾಳೆ. ರಾಜ ಅದನ್ನ ತಗೊಂತಾನ. ಅವಂತಿ ಬೇರೆ ಹಸುಗಳು ಇರುತ್ತೆ. ಆ ಜೊತೆಲಿ ಆ ಎಡಚಿಗೆ ಹೇಳ್ತಾನ, ಈ ಹಸುವಿನ ಜಾಗ್ರತೆ ನೋಡಿಕೋ, ಈ ಹಸುವಿಂದ ಏನು ಹಾಲು ಬರ್ತೋ ಆ ಹಾಲು ನನ್ನ ಮಗನಿಗೆ ಆಗಬೇಕು ಹಂಗಂತ ಹೇಳ್ತಾನ. ಆ ಎಡೆಯರವ ಈ ಹಸುವನ್ನ ಸೇರಿಸಿದ್ದು ದಿನಾಲು ಮೇಚಲ್ಲಿ ಹೋಗೋದು ಬರೋದು. ಆ ಆಕಳು ಸಾಕ್ಷಾತ್ ಬ್ರಹ್ಮದೇವರು ಆದ ಕಾರಣ ಬ್ರಹ್ಮದೇವರಿಗೆ ಗೊತ್ತು ಈ ಪರಮಾತ್ಮ ವಾಲ್ಮೀಕಿ ಒಳಗೆ ಎಲ್ಲಿ ಇದ್ದಾನ ಅಂತ. ಈ ಮಾಡು ಬೇಸು ಬರ್ತಾನಲ್ಲ, ಅವ ಈ ಆಕಳನ್ನೆಲ್ಲ ಮೇಸರಿಗೆ ಬಿಟ್ಟುಟ್ಟು ಅವನ ಸಪಾಟಿ ತನ್ನ ಕೆಲಸ ನೋಡ್ತಾ ಇರುವಾಳೆ. ಈ ಬ್ರಹ್ಮದೇವರ ಇರೋ ಆಕಳು ಆ ಪರಮಾತ್ಮ ಸಾಕು ಹೋಗಿ ಅಲ್ಲಿ ತನ್ನ ತನದಲ್ಲಿರೋ ಹಾಲನ್ನೆಲ್ಲ ಆ ವಾಲ್ಮೀಕಿ ಹಾಕೊಡುತ್ತೆ. ಇಂಥ ಮಾದರಿ ಇರ್ತಾ ಇರುವಾಳೆ. ರಾಜನ ಮನೆ ಏನಾಗ್ತಂದ್ರೆ, ರಾಜನಿಗೆ ಬಂದು ಈ ಆಕಳಿಂದ ಹಾಲು ಅವನಿಗೆ ಸಿಕ್ಕಲ್ಲ ಹಂಗ ಹೋಗುತ್ತೆ. ರಾಜ ಇವನ್ ಮೇಲೆ ಸಂದೇಹ ಬರ್ತಾನ. ಆ ಆಕಳು ಮೇಯಿಸ್ತಾವಲ್ಲ ಅವನ ಮೇಲೆ ಸಂದೇಹ ಪಟ್ಟು, ಏನಪ್ಪಾ ಈ ಆಕಳು ನಾನು ಬಹಳ ಬೆಲ್ಲ ಕೊಟ್ಟು ತೆಗೆದೆ, ಅದು ಹಾಲು ಅಷ್ಟು ಒಳ್ಳದು ಅಂತ ಹೇಳಿ ತೆಗೆದೆ, ಇವಾಗ ನನ್ನ ಮನೆಗೆ ಹಾಲಿಲ್ಲ ಹಂಗ ಹೋಗ್ತಲ್ಲ, ಇದು ಏನು ಚಂದ ವಿಚಾರಿಸು ನೋಡುತ್ತಾ ಅರ್ತಾನ. ಇಲ್ಲ ನಾ ಏನು ನಂಗನ್ ಗೊತ್ತಾಗಲ್ಲ ಅಂದ್ಬಿಟ್ಟು ಅವ ಏನ್ ಮಾಡ್ತಾನ, ಮರುದಿನ ಯಾವ ಆಕಳಿಂದ ಹಾಲು ಕೊಡಲವೋ ಆ ಆಕಳ ಮೇಲೆ ಒಂದು ಕಣ್ಣಿಟ್ಟು ನೋಡ್ತಾ ಇರುವಾಳೆ. ಆ ಆಕಳು ಆ ಕೊಟ್ಟೆಯಿಂದ ತನಿಯ ಹೋಗಿ ಒಂದು ವಾಲ್ಮೀಕಿ ಒಳಗೆ ಆ ಆಕಳು ಹಾಲು ಸುರಿಯೋದು ನೋಡ್ತಾನ. ಓಹೋ ಹಿಂಗ ಆಯ್ತಾ ಅಂದ್ಬಿಟ್ಟು ಏನ್ ಮಾಡ್ತಾನ, ಆಕಳನ್ನೇ ಅಲ್ಲಿಂದ ಹೋಗಿ ಬುಡಿತಾಳೆ. ಆ ಪರಮಾತ್ಮ ಆ ಬೊಡಿನೇ ತಾನೇ ತಗೊಂಡು ಆ ಆಕಳು ಅಲ್ಲಿ ಸತ್ತು ಬಿದ್ದುಬಿಡುತ್ತೆ. ಆಕಳು ಕರುವ ಅಲ್ಲಿ ಸತ್ತು ಬಿದ್ದುಬಿಡುತ್ತೆ. ದೇಹ ತ್ಯಾಗ ಮಾಡಿ ಬ್ರಹ್ಮದೇವರು ವೃತ್ತ ಇವರು ಅಂತರ್ಯಾನ ಆಗಿರ್ತಾರೆ. ಪರಮಾತ್ಮ ತಾನೇ ಪೆಟ್ಟು ತಗೊಂಡು ಅವನಿಂದ ಹಂಗೆ ರಕ್ತ ಬರ್ತಾಳೆ ತಲೆಯಿಂದ. ಆ ರಕ್ತ ಬರೋದು ನೋಡ್ಕೊಂಡು ಆ ಮಾಡು ಮೇಯಿಸವ ಅಲ್ಲಿಯೇ ಮೃತ ಹೊಂದಿರ್ತಾನ. ಆಕಳು ಏನ್ ಮಾಡುತ್ತೆ, ಅಲ್ಲಿ ಅವ ಮೃತ ಆಗೋದಿಲ್ಲ. ಆ ಸಮಯದಲ್ಲಿ ಆಕಳು ಏನ್ ಮಾಡುತ್ತೆ, ನೇರ ರಾಜನಿಗೆ ಬಂದು ಹೇಳತ್ತಂತೆ ಇಂಥ ಮಾರಿ ಘಟನೆ ನಡೀತು ಅಂತೆ. ರಾಜ ಪರಿವಾರ ಸಹಿತ ಅಲ್ಲಿ ಬಂದು ನೋಡ್ತಾನ. ನೋಡ್ರೆ ಪರಮಾತ್ಮನ ಮೇಲೆ ಬಿದ್ದಿತ್ತ ಬಿಟ್ಟು. ಹಾಗೆ ಆ ಚೋಳ ರಾಜ ಬಹಳ ಅಪರಾಧ ಆಯ್ತು ಅಂತೆ ಕೇಳ್ತಾ ಇರುವಾಳೆ. ಆ ರಾಜ ಅಲ್ಲಿ ಆ ವಾಲ್ಮೀಕಿ ಒಳಗೆ ಯಾರು ಶ್ರೀನಿವಾಸ ಇದ್ದಾನೋ ಅವನ ಬಹಳ ಬೈತಾನ ಆ ರಾಜ. ಇದಕ್ಕೆಲ್ಲ ನೀನೇ ಕಾರಣ ಅಂತ ಹೇಳುವಾಳೆ. ನಿಮ್ಮನ್ನ ಅವ ಬಡದ್ದು ಅಪರಾಧವೇ, ಅದು ನಾ ಮಾಡಲಿಲ್ಲ, ನಾನು ಸರ್ವೆಂಟಿಂದ ಮಾಡಿದ್ದಾನ ಹಂಗೆ ಹೇಳುವಾಳೆ. ಆವಾಗ ಪರಮಾತ್ಮ ಅವನಿಗೆ ಹೇಳೋದು, ನಮಗೇನು ಅಲ್ಲಿ ಅಪ್ಪಳೆ ಆಗ್ತಂತೆ. ಯಜಮಾನೋ ಗೃಹೇಯಸ್ತು ನ ವಿಚಾರ ಪರೋಭವೇ ಸ್ತ್ರೀ ಪುತ್ರಾಜ್ಞೆ ಕೃತಂ ಕರ್ಮ ತಸ್ಯ ನಷ್ಟ ಕರಂ ವಿದುಹು ಹಂಗಿದ್ದ ಪುರಾಣ ಹೇಳುತ್ತೆ. ಯಾವುದು
ತಾನು ತಪ್ಪು ಮಾಡಲಾದ್ರೂ ಕೂಡ ನಮ್ಮ ಕೆಳಗಿರೋರು ಸರ್ವೆಂಟ್ಸು ತಪ್ಪು ಮಾಡಿದ್ರು ಕೂಡ ಅದು ತಮ್ಮ ತಪ್ಪೇ ಹಂಗೆ ಅಂತೂ ತಿಳ್ಕೊಬೇಕು. ಅದರಿಂದ ನಾವು ತಿಳ್ಕೊಬೇಕಾಗಪ್ಪ ಅಂದರೆ ಹೆಂಡತಿಯಾಗಲಿ ಮಕ್ಕಳಿಗಾಗಲಿ ಏನು ತಪ್ಪು ಮಾಡಿದ್ರು ಕೂಡ ಅವ್ರನ್ನ ಸರಿಯಾದ ದಾರಿಲಿ ತಿಳಿಸಬೇಕಾದ್ದು ಒಂದು ಗಂಡನ ಕರ್ತವ್ಯ. ಅದಕ್ಕೋಸ್ಕರ ಹೆಂಡತಿ ತಪ್ಪು ಮಾಡಿಬಿಟ್ಲು ಪುತ್ರೇ ತಪ್ಪು ಮಾಡಟ್ಟ ಅಂತ ನಾವು ತಪ್ಪಿಸಲಿಕ್ಕಿಲ್ಲ, ನಮಗೆ ಅದು ಕೊರಕು ಅಂತ ಇದರಿಂದ ತಿಳ್ಕೊಬೇಕು ಅಂತ ಪುರಾಣ ಹೇಳುತ್ತೆ. ಪರಮಾತ್ಮ ಏನ್ ಮಾಡ್ತಾನ, ಆ ಸೋಳರಾಜನಿಗೆ ನೀನು ನಿನ್ನ ಸರ್ವೆಂಟು ಅರ್ಥಾತ್ ಆ ಮಾಡು ಬೇಯಿಸವ ಏನು ತಪ್ಪು ಮಾಡಿದ್ನೋ ಆ ತಪ್ಪೇ ನೀನೇ ತಗೊಂಡು ನೀನು ಪಿಶಾಚ ಜನ್ಮ ತೈತಿ ಅಂತ ನೀನು ಶಾಪ ಕೊಟ್ಬಿಡ್ತಾನ. ಇಟ್ಟು ಮತ್ ಕೊಟ್ಟದ ಮತ್ತು ಇಲ್ಲಂಗೆ ಹೇಳ್ತಾನ. ಆ ರಾಜ ಹೇಳ್ತಾನ, ನಾನು ಕ್ಷಮ ಮಾಡಬೇಕು, ಏನೋ ತಪ್ಪು ನಡೆದೋಯ್ತು ಹಂಗೆ ತೆರವಾಲೆ. ಅವ ಪರಮಾತ್ಮ ಹೇಳ್ತಾನಂತೆ, ನೀನು ಪಿಶಾಚ ಜನ್ಮ ತಗೊಂಡು ಆಮೇಲೆ ನಿಂಗೊಂದು ಜನ್ಮ ಬರುತ್ತೆ, ಅದು ಆಕಾಶ ರಾಜನ ಬರೋತಿ. ಆಕಾಶ ರಾಜನ ಇದ್ದು ನಿನ್ನ ಮಗಳಿಗೆ ಮದುವೆಗೆ ನಾನೇ ಶ್ರೀನಿವಾಸನ ಬಂದು ಸ್ವೀಕಾರ ಮಾಡ್ತಾನೆ, ನನ್ನ ಮಾವನ ನಾನೇ ನಿಮಗೆ ಹಳೆಯಾಣ ಬರ್ತಾನೆ ಹಂಗೆ ಅಂತ ಹೇಳಿ ಅವನಿಗೆ ಆ ಚೋಳರಾಜನಿಗೆ ಅನುಗ್ರಹ ಮಾಡ್ತಾನ ಪರಮಾತ್ಮ. ಇದು ಭವಿಷ್ಯೋತ್ತರ ಪುರಾಣದಲ್ಲಿ ಬಂದೆ ಚೋಳರಾಜನ ಕಥೆ. ಮತ್ತು ಬೇರೆ ಬೇರೆ ಪುರಾಣದಲ್ಲಿ ಈ ಕಥೆಯೇ ಬೇರೆ ವಿಸ್ತಾರ ವಿಲಕ್ಷಣ ಹೇಳುತ್ತೆ. ಅದೆಲ್ಲ ನಾವು ಇವತ್ತು ಹೇಳಿಕ್ಕೆ ಹೋಗೋದಿಲ್ಲ. ಇಂಥ ಮಾರಿ ತಿರುಪತಿ ಒಳಗೆ ಶ್ರೀನಿವಾಸ ದೇವರು ಬೇರೆ ಯಾರು ಕಂಡ್ರಿನೂ ವ್ಯಕ್ತ ಅಲ್ಲಂಗೆ ಅವ್ಯಕ್ತ ರೂಪವ ಇರ್ತಾರೆ ಅಂತ ಮೊದಲೇ ನೋಡಿದೆವು. ಆ ದೇವರುಗಳು ಋಷಿಗಳು ಮತ್ತೆ ಎಲ್ಲರೂ ಆ ಮನೆಗೆ ಆ ಗಿರಿಗೆ ಪೂಜೆ ಮಾಡ್ತಾ ಇದ್ರಂತೆ. ಇದು ನನ್ನ ಚಿಂತನೆ. ನಮ್ಮ ವ್ಯಾಸತೀರ್ಥ ಸ್ವಾಮಿಗಳು ಆ ಗಿರಿನವೇ ಒಂದು ದೊಡ್ಡ ಪರಮಾತ್ಮ ರೂಪವಾಗಿ ನೋಡಿ ಅದನ್ನ ಕಾಲಿಟ್ಟು ಹೇರಿಕೊಡುವಂತೆ ಮಂಟಿಗಾಲಿಟ್ಟು ಮೇಲೆ ಹೋದ್ರು ಎಂಬುದು ನಮಗೆ ತಿಳಿದು ಬರುತ್ತೆ ವ್ಯಾಸ ಚರಿತ್ರದಲ್ಲಿ. ಶ್ರೀನಿವಾಸ ದೇವರು ಅದೃಶ್ಯನ ಇರೋ ಸಮಯದಲ್ಲಿ ಬ್ರಹ್ಮನೇ ಅಲ್ಲಿ ಬಂದು ಶ್ರೀನಿವಾಸನ ಪಾತ್ರ ಮಾಡ್ತಾರಂತೆ. ನೀನು ಈ ಗಿರಿ ಒಳಗೆ ಮತ್ತ ಯಾರು ಕಣ್ಣು ಅದೃಶ್ಯನೇ ಇದ್ದೀರಿ, ಈ ಗಿರಿಯೇ ನಿಮ್ ದೇಹವಾಗಿದೆ, ಈ ಗಿರಿಗೆ ನಾವೆಲ್ಲ ಪೂಜೆ ಮಾಡ್ತಾ ಇದ್ದೇವು ಹಂಗೆ ಅಂತ ಬ್ರಹ್ಮ ಹೇಳ್ತಾ ಇದ್ದಾರಂತೆ. ಆದರೆ ಕಲಿಯುಗ ಜನಗಳಿಗೆ ನೀನು ದರ್ಶನ ಕೊಟ್ಟರೆ ಅವರು ಪಾಪ ಅಲ್ಲ ಆಗೋದು ಹಂಗೆ ಅಂತ ಕೊಡುವಾಲೆ ಇದು ವಾರಾಹ ಪುರಾಣದಲ್ಲಿ ಈ ಉಲ್ಲೇಖ ಆಗುತ್ತೆ. ಮತ್ತು ಭವಿಷ್ಯೋತ್ತರ ಪುರಾಣದಲ್ಲಿ ಶ್ರೀನಿವಾಸ ಆ ವಾಲ್ಮೀಕಿಯಿಂದ ಹೊರ ಬಂದು ಚೋಳರಾಜನಿಗೆ ಶಾಪ ಕೊಟ್ಟಿದ್ದಾನ. ಆ ಶಾಪ ಕೊಟ್ಟ ಚೋಳರಾಜ ಹೋದ ಮೇಲೂ ಶ್ರೀನಿವಾಸ ಆ ಹುತ್ತುಗಳಿಗೆ ಇರ್ತಾನಂತೆ. ಹುತ್ತುಗಳಿಗೆ ಹೋಗೋದು ಅವಾಗ ಹೊರ ಬಂದು ಮಾಡೋದು. ಆವಾಗ ಒಂದು ಬಾರಿ ಹೊರ ಬರ್ತಾಗಲೇ ವರಾಹ ದೇವರು ತನ್ನ ಸೈನ್ಯದಿಂದಲೇ ಬರ್ತಾ ಇದ್ದಾರಂತೆ. ಆ ವರಾಹ ದೇವರು ನೋಡಿ ಆ ಅಂಜಿಕೆ ಸ್ವಭಾವ ಇರಂಗೆ ನಟನೆ ಮಾಡ್ತಾರೆ ಶ್ರೀನಿವಾಸ ದೇವರು. ಆವಾಗ ವರಾಹ ದೇವರು ಹೇಳ್ತಾರಂತೆ, ಯಾರು ವಾಲ್ಮೀಕಿ ಹೊರ ಇರೋದು ಹೊರಗ ಬಾ ಹಂಗೆ ದೇವ್ರಬಾಳೆ ಶ್ರೀನಿವಾಸ ಹೊರ ಬರ್ತಾರಂತೆ. ಶ್ರೀನಿವಾಸನು ವರಾಹನು ಒಬ್ಬರೇ ಎಂಬ ಒಂದು ಅಭೇದ ಜ್ಞಾನ ಇರಬೇಕು ಕಥೆ ಕೇಳುವಾಳೆ. ಇದು ಒಂದು ಪರಮಾತ್ಮ ಮಾಡೋ ಒಂದು ನಾಟಕ ಅಷ್ಟೇ. ಒಂದೇ ಪರಮಾತ್ಮ ಎರಡು ರೂಪದಲ್ಲಿ, ವರಾಹ ರೂಪದಲ್ಲಿ ಮತ್ತು ಶ್ರೀನಿವಾಸ ರೂಪ ಇದ್ದಾರ ಹಂಗೆ ನಾವು ತಿಳ್ಕೊಬೇಕು.
ಅದೇ ಮಾದರಿ ದಶಾವತಾರಗಳ ಕೂಡ ನಾವು ಭೇದ ಕಲ್ಪಿಸ ಮಾಡಕೂಡದು. ಶ್ರೀನಿವಾಸ ಆ ವರಾಹದೇವತೆ ಕೇಳ್ತಾನಂತೆ, ನಾನು ಭೂಲೋಕ ಬಂದಿದ್ದೇನೆ, ನಂಗೆ ಇಲ್ಲಿ ಇರ್ಲಿಕ್ಕೆ ಒಂದು ಸ್ಥಳ ಬೇಕು, ಹಂಗೆ ವರಾಹದೇವತೆ ಕೇಳ್ತಾ ಇದ್ದಾರಂತೆ. ಆವಾಗ ವರಾಹದೇವರು ಹೇಳ್ತಾರಂತೆ, ನಿಂಗೆ ಏನ್ ಸ್ಥಳ ಬೇಕೋ ಅದಕ್ಕೆ ನೀ ಬೆಲೆ ಕೊಟ್ಟು ನೀ ಸ್ಥಳ ತಗೋ, ಹಂಗೆ ಹೇಳ್ತಾರಂತೆ. ಆವಾಗ ಶ್ರೀನಿವಾಸ ದೇವರು ಹೇಳ್ತಾರಂತೆ, ನನ್ನ ದರ್ಶನ ಮಾಡಲಿಕ್ಕೆ ಕೋಟಿ ಲೆಕ್ಕದಲ್ಲಿ ಭಕ್ತರು ಬರ್ತಾರೆ, ಅವರು ಬರುವಾಳೆ ಮೊದಲೇ ನಿನ್ನ ದರ್ಶನ ಮಾಡಿಟ್ಟು ಅದೇ ಮಾದರಿ ನೈವೇದ್ಯ ನಿಂಗೆ ಮೊದಲು ಇಟ್ಟಿಟ್ಟು ಆಮೇಲೆ ನನ್ನ ಪೂಜೆ ನನ್ನ ನೈವೇದ್ಯ ಆಯಾಂಗ ನಾ ಮಾಡ್ತಾನೆ, ಅದೇ ನೀ ಕೊಡೋ ನಮ್ಮ ಕಾಣಿಕೆ ಅಂತ ಹೇಳ್ಬಾಳೆ, ಅದೇ ನಿಂಗೆ ಕೊಡೋ ಮೌಲ್ಯ ಅಂತ ಹೇಳ್ತಾರೆ. ಆವಾಗ ಶ್ರೀನಿವಾಸನು ವರಾಹನು ಇಂಥ ಮಾದರಿ ಸಂಭಾಷಣೆ ಹೇಳ್ತಾ ಅದಂತೆ ಆ ಪುರಾಣ ಹೇಳುತ್ತೆ. ಇದರಿಂದ ನಮಗೆ ತಿಳಿಯೋದು ಏನಪ್ಪಾ ಅಂದ್ರೆ, ಈ ಭೂಮಿ ನಾವು ಏನಿದ್ದೇವೋ ಇದು ಸರ್ವತಾ ನಮಗೆ ಸ್ವಂತ ಇಲ್ಲ. ಪರಮಾತ್ಮ ತ್ರಿವಿಕ್ರಮ ರೂಪ ತಗೊಂಬಾಳೆ ಒಂದು ಪಾದದಿಂದ ಈ ಜಗತ್ತು ಫುಲ್ಲು ಅವನು ತುಂಬೋದು ಆಲ್ರೆಡಿ ಅವನು ತಗೊಂಡಿದ್ದಾನ ಈ ಭೂಮಿ. ಅದರಿಂದ ವರಾಹದೇವರಿಯೇ ಸ್ವಂತ, ಪರಮಾತ್ಮನೇ ಸ್ವಂತ, ಹಂಗೆ ನಾವು ತಿಳ್ಕೊಬೇಕು. ಮತ್ತು ಪರಮಾತ್ಮ ಶ್ರೀನಿವಾಸ ಹೇಳ್ತಾನ, ಯಾರು ತಿರುಪತಿ ಮರೆಯ ಬರ್ತಾರೋ ಅವರು ನನ್ನ ದರ್ಶನಕ್ಕೋಸ್ಕರ ಬರಲಿಕ್ಕೆ ಮುಂಚೆ ನಿನ್ನ ದರ್ಶನ ಮಾಡುಟ್ಟೆ ನನ್ನ ದರ್ಶನ ಮಾಡ್ತಾರೆ, ಇದು ಒಂದು ಮೌಲ್ಯ ನಿಂಗೆ ಕೊಟ್ಟಿದ್ದು ಹಂಗಂತ ಹೇಳ್ತಾನ. ಆಗ ವರಾಹ ಕೇಳ್ತಾನ, ನಿನ್ ಕೂಡ ಇನ್ನು ಯಾರು ಇದ್ದಾರೆ ಅಂತ ಕೇಳ್ತಾನ. ಶ್ರೀನಿವಾಸ ಹೇಳ್ತಾನ, ನನ್ ಕೂಡ ಯಾರು ಇಲ್ಲ, ನಾ ತನಿಯಾದ್ದೇನೆ ಎಂಬಾಳೆ. ಆವಾಗ ವರಾಹ ಹೇಳ್ತಾರೆ, ನನ್ನಲ್ಲಿ ಒಂದು ಸರ್ವೆಂಟ್ ಮೇಲಿದ್ದಾಳೆ, ಅವಳು ನಿನ್ ಕೂಡ ಕಳಿಸ್ತಾನೆ, ಅವಳು ನಿನ್ಗೆ ಎಲ್ಲ ಸಹಾಯ ಮಾಡೋಳು ಅಂತ ಹೇಳಿ ಶ್ರೀನಿವಾಸ ಅದಕ್ಕೂ ಅವಳ ಹೆಸರೇ ಬಗುಳಾದೇವಿ ಅಂತ ಹೆಸರು. ವರಾಹ ದೇವರು ತನ್ನತ್ತಿರೋ ಒಂದು ಸರ್ವೆಂಟ್ ಮೇಡ್ ಬಗುಳಾದೇವಿನೇ ಶ್ರೀನಿವಾಸ ಕಳಿಸಿ ಅವ ಅಲ್ಲಿಕನು ಒಂದು ಜಾಗ ಕೊಡ್ತಾನ ಹಂಗಂತೆ ಅಲ್ಲಿ ಪುರಾಣ ನಮಗೆ ತಿಳಿಪಡಿಸುತ್ತೆ. ಇದೇ ಮಾದರಿ ಆ ರಾಜನಿಗೆ ಪದ್ಮಾವತಿ ಯಾಂಗ ಸಿಕ್ಕುತ್ತಾಳೆ ಎಂಬುದು ನಾವು ಮುಂದೆ ಪ್ರವಚನಿಕೆಯಲ್ಲ ಅಂತ ಹೇಳಿ ಈತ ಪ್ರವಚನ ಇವುಗಳು ಮುಕ್ತಾಯ ಮಾಡಿಕೊಂತೇವು. ಹಿರಣ್ಯಯಾಮ ವಾಸುದೇವಂ ದೇವತಾ ಮಂಡಲ ಖಂಡಮಂಡಂ ನಾಹಂಕರ್ತ ಹರಿಕರ್ತ ಸರ್ವಂ ಕೃಷ್ಣಾರ್ಪಣಮಸ್ತು. ಯಾರ ಪ್ರಶ್ನೆ ಇದ್ರೆ ಕೇಳಬಹುದು. ಹೇಳ್ರಿ. ಅಮ್ಮ ನಮಸ್ತೆ. ಕೇಳ್ತೀಯಾ? ಹಾ ಸುಧಾ ಅಮ್ಮ. ಹೇಳ್ರಿ ಹೇಳ್ರಿ. ಹಾ ಒಂದು ಚಿಕ್ಕ ಡೌಟ್ ಇತ್ತು, ಅದು ಕೇಳಕ್ ಆಗಲ್ಲ. ನಿಮ್ಗೆ ಅವತ್ತು ಟೈಮ್ ಇಲ್ಲ, ನಿನ್ನ ನೆಟ್ ಇಲ್ಲ. ಭಾಗವತಲ್ಲಿ ಬಾದರಾಯಣರು ಉವಾಚ ಮೈತ್ರೇಯ ಉವಾಚ ಅಂತ ಬರ್ತಾರಲ್ಲ, ಅವರೆಲ್ಲ ಯಾರು ಮಾವ? ಇನ್ನೊಂದ್ ಸರ್ತಿ ಹೇಳ್ರಿ. ಭಾಗವತಲ್ಲಿ ಬಾದರಾಯಣರು ಉವಾಚ ಮೈತ್ರೇಯ ಉವಾಚ ಅಂತೆಲ್ಲ ಬರ್ತಾರೆ, ಅವರೆಲ್ಲ ಯಾರು? ಭಾಗವತಲ್ಲಿ ಹೇಳ್ರಿ, ಭಾಗವತಲ್ಲಿ ಏನ್ ಬರುತ್ತೆ? ಮೈತ್ರೇಯ ವಾಚ ಬಾದರಾಯಣರು ಉವಾಚ ಅಂತಲ್ಲ, ಬಾದರಾಯಣರು ಉವಾಚ ಮೈತ್ರೇಯ ವಾಚ ಅಂತೆಲ್ಲ ಬರ್ತಲ್ಲ. ಅವ್ರು ಹೇಳೋದು ಸದ್ಯಕ್ಕೆ ಭಾಗವತದಲ್ಲಿ ಸಿಲ ಶ್ಲೋಕದಲ್ಲಿ ಬಾದರಾಯಣ ಉವಾಚ ಮೈತ್ರೇಯ ಉವಾಚ ಹಂಗಂತ ಬರ್ತ. ಹಂಗಂತ ಅವರು ಯಾರು? ಮೈತ್ರೇಯ ಎಂಬರು ಯಾರು? ಬಾದರಾಯಣ ಎಂಬವರು ಯಾರು? ಹತ್ರ ಕೇಳ್ಬೇಕು ನಿಮಗೆ. ಬಾದರಾಯಣರು ಬೇದ ವ್ಯಾಸದೇವರು ಒಬ್ಬರೇ, ಬೇರೊಂದು ಹೆಸರು ಬಾದರಾಯಣನಿಗೆ. ಮೈತ್ರೇಯರು ಒಂದು ಅವರೊಂದು ಋಷಿ, ಅವರು ಮೈತ್ರೇಯರು. ಮೈತ್ರೇಯರು ಅವರೊಬ್ಬರ ಋಷಿ. ಬಿದುರಿನ ಮೈತ್ರೇಯರು
ಮೂರನೇ ಸ್ಕಂದದ ಒಳಗೆ ಸಂಭಾಷಣೆ ಆಗುತ್ತೆ ಮೈತ್ರೇಯ ವಿದುರರಿಗೆ. ಮೈತ್ರೇಯರು ವಿದುರರಿಗೆ ಭಾಗವತ ಹೇಳ್ತಾರೆ. ಉದ್ಧವನದಿಂದ ಮೈತ್ರೇಯರು ಉಪದೇಶ ಪಡೆದುಕೊಂಡು ಮೈತ್ರೇಯರು ವಿದುರಂತ ಹೇಳ್ತಾರೆ. ಮೂರನೇ ಸ್ಕಂದ ಅದೇ ಸೃಷ್ಟಿ ಕರ್ಮ ತಿರುಗು ಅಲ್ಲಿಂದ ಪ್ರಾರಂಭ ಆಗುತ್ತೆ. ಓಕೆ, ಥ್ಯಾಂಕ್ ಯು ಮ್ಯಾಮ್. ನೀವು ಮೊದಲ ಒಂದು ಹೇಳಲ್ಲ, ಜನಕ ರಾಜ ಬಂದು ರಾಮರ್ ಸೀತೆ ಮದುವೆ ಮಾಡಾಳೆ, ಇದು ಆ ತಿರುಪತಿ ಪತಿ ಮೆನ್ಷನ್ ಮಾಡಿ ಅಂದ್ರೆ ಆ ರಾಮರ್ ತ್ರೇತಾಯುಗಲ್ಲೇ ಮೆನ್ಷನ್ ಮಾಡಿದ್ದಾರೆ ಏನು ಇದು ತಿರುಪತಿ ಪತಿ ಇಲ್ವಾ? ಆ ಬೆಟ್ಟ ಕೃತಯುಗದಿಂದ ಇದೆ. ಪರಮಾತ್ಮ ಅದೃಶ್ಯ ರೂಪದಲ್ಲಿ ಅಲ್ಲಿ ಇರ್ತಾನ ಯಾವಾಗನು. ತ್ರೇತಾಯುಗಲ್ಲದೇ ಇದೆ ಅದು. ಕಲಿಯುಗದ ಒಳಗೆ ಅವನಿಗೆ ರೂಪ ಸಿಕ್ಕಿದ್ದು. ಆ ಪರಮಾತ್ಮ ರೂಪ ಏನ್ ತಗೊಂಡೇವೋ ಅದು ಬಂದು ಕಲಿಯುಗದಲ್ಲೇ ಮಾಡಿದ್ದು ಹೊರತು ಕೃತಯುಗ ತ್ರೇತಾಯುಗದವೆಲ್ಲ ಅದೃಶ್ಯ ರೂಪದಲ್ಲಿ ಇದ್ದಾನ. ಆ ಬೆಟ್ಟವೇ ದೇವರು, ಅದನ್ನೇ ದೇವರು ಋಷಿಗಳೆಲ್ಲ ಪೂಜೆ ಮಾಡ್ತಾ ಇದ್ರು ಅಂತೆ ಆಲ್ರೆಡಿ ನಾವು ಪುರಾಣ ಹೇಳಿದ್ದೆವು. ಅದೇ ಸಮಾಚಾರ. ಥ್ಯಾಂಕ್ಸ್. ಬಟ್ ಬೆಟ್ಟದ ದೇವರು ಬಂದದ್ದು ಸೋಳ ರಾಜ ಆದ್ಮೇಲೆ ತಾನೆ 300-400 ದೇವಾಲಯವೇ ಬಂತು. ಅದರಿಂದ ದೇವಾಲಯ ಇರಲಿಲ್ಲ, ಯಾಕಂದ್ರೆ ಅದೃಶ್ಯ ರೂಪದಲ್ಲಿ ಇದ್ದ ಪರಮಾತ್ಮ. ಆ ಬೆಟ್ಟವೇ ಜ್ಞಾನಿಗಳಿಗೆ ದೇವ್ರ ರೂಪವೇ ತಿಳಿತು ಅವರಿಗೆ. ನಮ್ಮಂತ ಅಜ್ಞಾನ ಅರ್ಥ ಮಾಡಿಕೊಂಬೋ ಇದು ಕೆಪಾಸಿಟಿ ಕೂಡ ನಮಗೆ ಇಲ್ಲ ಅಷ್ಟೇ. ಥ್ಯಾಂಕ್ಸ್. ಅನ್ಮ್ಯೂಟ್ ಮಾಡಿಕೊಂಡು ಮಾತಾಡ್ರಿ. ನೀವು ಹೇಳಿ ಶ್ರೀನಿವಾಸ ದೇವರು ವರಾಹ ದೇವರ ಒಂದು ಸ್ಥಳ ಕೊಡೋದು ಕಾಯ್ತಾರೆ ಅಂತಿಲ್ಲ. ಆಲ್ರೆಡಿ ತಿರುಪತಿ ಅವ್ರದೇ ಇರೋವಾಗ ಅವರೇ ಸ್ಥಳ ಕೇಳ ಅಂತ. ಅವ್ರು ಹೇಳಿದ ಅರ್ಥ ಆಯ್ತಾ? ಅವ್ರು ಏನ್ ಕೇಳ್ತಾರೆ ಅಂದ್ರೆ, ಇವತ್ತಿನ ಕಥೆಯಲ್ಲಿ ವರಾಹ ದೇವರು ವೆಂಕಟೇಶ್ವರ ದೇವರಿಗೆ ಸಂಭಾಷಣೆ ನಡೀತೆ, ವಾಕ್ವಾದ ನಡೀತೆ ಅಂತಂದು ವರಾಹ ದೇವರು ಶ್ರೀನಿವಾಸ ದೇವರಿಗೆ ಸ್ಥಳ ಕೊಡ್ತಾನ ಹಂಗಂತ ಕಥೆಯಲ್ಲಿ ಬರ್ತಾರೆ. ವರಾಹ ದೇವರೇ ಸ್ಥಳ ಕೊಡ್ತಾನ ಅಂತೆ. ಅವ್ರೇನ್ ಕೇಳ್ತಾರೆ ಅಂದ್ರೆ, ತಿರುಪತಿಯೇ ವೆಂಕಟೇಶ ದೇವರದು ಇರಾ ಕಾರಣ ಅವ್ರ ಸ್ಥಳನೇ ಅವ್ರು ಹೆಂಗ ವರಾಹ ದೇವರ್ತಿ ಕೇಳ್ತಾರೆ ಅಂತ ಕೇಳ್ತಾರೆ. ಇಫ್ ಐ ಅಂಡರ್ಸ್ಟುಡ್ ದ ಕ್ವಶನ್ ಕರೆಕ್ಟ್ಲಿ. ಪರಮಾತ್ಮನ ರೂಪದ ಒಳಗೆ ಭೇದ ನಾವು ಕಲ್ಪನೆ ಮಾಡಬಾರದು. ಇದು ಶ್ರೀನಿವಾಸ ದೇವರು ನಡೆಸೋ ಒಂದು ನಾಟಕ. ಸಾಧಾರಣ ಒಂದು ಮನುಷ್ಯರಾಂಗೆ ಅವರು ಇವಾಗ ಯಾನ್ ಕೃಷ್ಣದೇವರು ಹುಟ್ಟಿರೋ ಕೂಡ, ರಾಮದೇವರು ಹುಟ್ಟಿರೋ ಕೂಡ ಸಾಧಾರಣ ಮನುಷ್ಯರಾಂಗೆ ನಾಟಕ ಮಾಡ್ತಾರೋ ಅಂತ ಮನುಷ್ಯ ಶ್ರೀನಿವಾಸ ದೇವರು ನಾಟಕ ಮಾಡಿ ತೋರಿಸಿದ್ದಾರೆ ಅಷ್ಟೇ. ಹಂಗತ ನಾವು ತಿಳ್ಕೊಬೇಕು. ಯಾವುದು ಈ ಜಗತ್ತು ಫುಲ್ ಪರಮಾತ್ಮಂದು, ಅಲ್ಲಿ ನಮಗೇನು ಸ್ವಂತ ಕೊಂಡಾಡ್ಲಿಕ್ಕೆ ಏನು ಇಲ್ಲ ಅಂದು ನಮ್ಮಂತ ಪಾಪವನ್ನು ತಿಳ್ಕೊಬೇಕು. ಅದನ್ನ ತೋರಿಸಲಿಕ್ಕೆ ಶ್ರೀನಿವಾಸ ವರಾದೇವರಲ್ಲಿ ಸ್ಥಳ ಕೇಳ್ತಾನ, ಅದಕ್ಕೆ ಅವ್ರ ಮೌಲ್ಯ ಕೇಳ್ತಾರೆ ಎಂಬುದೆಲ್ಲ ನಮ್ಮಂತ ಪಾಮರ್ ಮಕ್ಕಳು ತಿಳ್ಕೊಬೇಕು. ಈ ಜಗತ್ತು ಫುಲ್ಲು ನಮಗೇನು ಸ್ವಂತ ಇಲ್ಲ, ಅದನ್ನ ನಾವು ತಗೊಬೇಕು, ನಾವು ಅದನ್ನ ಮೌಲ್ಯ ಕೊಡಬೇಕು, ಕೊಟ್ಟೆ ತಗೊಬೇಕು ಅಂತ ಒಂದು ರೀತಿ ಆ ಕಾಲದಲ್ಲೇ ಬೆಳೆದ ಬಂತು ತೋರಿಸಲಿಕ್ಕೆ ಹೋದ್ರೆ ನಾಟಕ ಅದು. ಈಗೇನು ಫಸ್ಟ್ ಹೇಳಿರೋದು ಎಲ್ಲ ಆಯ್ತಾ ಮೊದಲು ದೇವರೇ ವರಾಗನೆ, ಅವನೇ ವರಾಗ, ಮೊದಲೇ ವರಾಗನೆ. ವರಾಗ ಅಂದ್ರೆ ಭೂಮಿ, ಭೂಮಿ ಭೂಮಿಕ ವರಾಗ ಸಮರ್ಥ ಭೂಮಾದೇವಿ. ಬೇರೆನ ಕೇಳ್ಬೇಕಾ? ನಂಗೆ ಒಂದು ಪ್ರಶ್ನೆ ಅಂತ ಹೇಳಾರೆ. ಐ ಮೀನ್ ಆಲ್ಸೋ ಅನ್ ಇನ್ಫಾರ್ಮೇಶನ್. ಈ ವೆಂಕಟೇಶ ದೇವರ ಮಹಾತ್ಮ್ಯ ಕಲ್ಯಾಣದಲ್ಲಿ ಆ ಕಥೆ ಸಂದರ್ಭದಲ್ಲಿ ಇನ್ನೂ ಹೋಗ ಒಂದು 2-3 ದಿನಗಳಲ್ಲಿ
ಆ ತೀರ್ಥಗಳು ವೆಂಕಟೇಶ ದೇವರು ಆ ಬೆಟ್ಟನ ಸುತ್ತಿ ದಂಡಿಯ ತೀರ್ಥಗಳಿದೆ, ಏಕಪಟ್ಟ ತೀರ್ಥಗಳಿದೆ. ಕುಮಾರಧಾರ, ಆಕಾಶಗಂಗಾ, ಇಂತ ಮಾರಿ ಪಾಪನಾಶಿನಿ, ಪಾಪ ವಿನಾಶಿನಿ ತೀರ್ಥ. ಒಂದೊಂದು ತೀರ್ಥನಿನೂ ಸ್ನಾನ ಮಾಡ್ರೆ ಇದು ಮಾಡ್ರೆ ಅನಂತ ಪುಣ್ಯ ಫಲ ಅಂತ ಹೇಳ್ತಾರೆ. ಸೊ ಈ ಕಥೆ ಸಂದರ್ಭದಲ್ಲಿ ಆ ತೀರ್ಥ ಮಹಿಮೆಯನ್ನ ಪತ್ತಿನೂ ಬರ್ತೆಯಾ ಇಲ್ಲವಾ ಹಂಗಂತ ಕೇಳ್ಬೇಕು. ನಮ್ಗೆ ಕೊಟ್ಟ ಅವಕಾಶ ಬಹಳ ಕಮ್ಮಿ ಆದ ಕಾರಣ ನಾ ಕಪಿಲ ತೀರ್ಥ ಮಹಿಮ ಮಾತ್ರ ಹೇಳಿದ್ದೇನೆ, ಮಾಧವಾಂಬ ಬ್ರಾಹ್ಮಣ. ಬಾಕಿ ತೀರ್ಥ ಮಹಿಮೆ ಏನು ಹೇಳಂಗ ನಮ್ಮ ಪ್ರೋಗ್ರಾಮ್ ಇಲ್ಲ, ಯಾಕಂದ್ರೆ ನಮ್ಗೆ ಕೊಟ್ಟ ಅವಕಾಶ ಕಡಿಮೆ. ತೀರ್ಥ ಮಹಿಮೆ ಏನು ಹೇಳಂಗ ಇಲ್ಲ. ನಾವು ಅದಕ್ಕೆ ಫುಲ್ 7 ದಿವಸ ಪ್ರವಚನ ಬೇಕು ನಿಮಗೆ. ತೀರ್ಥ ಮಹಿಮೆ ಹೇಳಿಕ್ಕೆ ಮತ್ತೆ 3 ದಿವಸ ಬೇಕು. ತೀರ್ಥ ಮಹಿಮೆ ಹೇಳ್ತಾ ಇದ್ದೇವೆ ಶ್ರೀನಿವಾಸ ದೇವರ ಮದುವೆ ನಡೆಯೋದಿಲ್ಲ. ಯಾಕಂದ್ರೆ ಜನರಲ್ಲ ಅಲ್ಲಿ ಹೋಗೋವರು ಒಂದು 4 ತೀರ್ಥವಾದ ನೋಡ್ತಾರೆ. ಪಾಪ ವಿನಾಶಿನಿ, ಆಕಾಶಗಂಗಾ, ಕಪಿಲ ತೀರ್ಥ, ಇನ್ನು ಸ್ವಲ್ಪ ಇನ್ಫಾರ್ಮೇಶನ್ ಅವರು ಕುಮಾರ ತೀರ್ಥ ಪುರಾಣ ಹೇಳೋದು ಕೋಟಿ ಲೆಕ್ಕದಲ್ಲಿ ತೀರ್ಥ ಆದಂತೆ ಆ ಗಿರಿ ಒಳಗೆ. ಒಂದು ಅದು ಇಲ್ಲಾಗ ಆ ಕೋಟಿಗಳಿಗೆ 1008 ತೀರ್ಥ ಮುಖ್ಯ. 1008 ತೀರ್ಥ ತಿಳಿಯಾದ 108 ತೀರ್ಥ ಮುಖ್ಯ ಅಂತೆ. ಎಲ್ಲದಕ್ಕೆ ಮೇಲೆ 7 ತೀರ್ಥ ತುಂಬಾ ಮುಖ್ಯ ಅಂತ ಹೇಳುತ್ತೆ ಪುರಾಣ. 7 ತೀರ್ಥ ಸ್ವಾಮಿ ಪುಷ್ಕರಣಿ ಶ್ರೇಷ್ಠವಾದ ಸ್ಥಳ. ಅಲ್ಲಿ ಕಪಿಲ ತೀರ್ಥ, ಇನ್ನು ಬೇರೆ ಬೇರೆ ತೀರ್ಥಗಳ ಹೆಸರಿದೆ. ಒಂದೊಂದು ತೀರ್ಥಕ್ಕೂ ಒಂದು ಕಥೆಗಳಿದೆ. ಅದೆಲ್ಲ ನಾವು ಹೇಳಲಿಕ್ಕೆ ಹೋಗಲ್ಲ. ಬರೀ ಕಪಿಲ ತೀರ್ಥನ ಮಾತ್ರ ನಾವು ಹೇಳಿದ್ದೇವೆ. ಆ ಮಾಧವಾಂಬ ಬ್ರಾಹ್ಮಣನ ಕಥೆ ಹೇಳಿದಿಲ್ಲ, ಕಪಿಲ ತೀರ್ಥ ಮಹಿಮೆ ಅದು. ಸ್ವಾಮಿ ಪುಷ್ಕರಣಿ ನಾವು ತಿಳ್ಕೊಬೇಕಂದ್ರೆ ನಮ್ಮ ಜನ್ಮಾಂತರದಲ್ಲಿ ಒಬ್ಬರು ಕಪಿಲ ತೀರ್ಥಿಗೆ ಅವರ ಪಿತೃಗಳಿಗೆ ಶ್ರಾದ್ದ ಅವಶ್ಯ ಮಾಡಬೇಕು ಎಂಬುದು ನಮಗೆ ಒಂದು ಲೆಸನ್ ಈ ಪುರಾಣದಲ್ಲಿ ತಿಳಿಸುತ್ತೆ. ಅವರ ಸದ್ಗತಿ ಉಂಟು ಮಾಡಿದ್ರೆ ನಮಗೆ ಪುಣ್ಯ ಬರ್ತದೆ ಅಂತೆ. ಕಪಿಲ ತೀರ್ಥದಲ್ಲಿ ಒಂದು ಬಾರಿ ಯಾರು ಸ್ನಾನ ಮಾಡಿ ಪಿತೃಗಳಿಗೆ ಪಿಂಡ ಪ್ರದಾನ ಮಾಡಬೇಕು ಎಂಬ ಒಂದು ಸೂಚನೆಯನ್ನೇ ಪುರಾಣ ತಿಳಿಸಿಕೊಡುತ್ತೆ. ಯಾಂಗ ದಯಾ ಶಾಸ್ತ್ರ ಮುಖ್ಯವೋ, ಯಾಂಗೆ ಮಾತೃಗೆಯ ಶಾಸ್ತ್ರ ಮುಖ್ಯವೋ, ಕಪಿಲ ತೀರ್ಥ ಶಾಸ್ತ್ರನು ಅಷ್ಟೇ ಮುಖ್ಯ ಅಂತ ನಾವು ತಿಳ್ಕೊಬೇಕು. ಅದು ನಂಗೆ ಒಂದೇ ಒಂದು ಕ್ವಶನ್, ತುಂಬಾ ಇಂಟ್ರೆಸ್ಟಿಂಗ್ ಪೊದುವಾ ಕ್ವಶನ್ ಅದು. ಆ ಬೃಹ ಋಷಿ ಬಂದು ಕಾಲಂದ ವದ್ರು ವಿಷ್ಣು, ಆಮೇಲೆ ವಿಷ್ಣು ಎದ್ದು ಬಂದ್ರು ಅಂತ ಹೇಳಿರಲ್ಲ. ಒಂದು ಬ್ರಹ್ಮನ ನೋಡಿರೋ, ಆಮೇಲೆ ಬ್ರಹ್ಮದೇವ್ರು ನೋಡಿರೋ, ಆಮೇಲೆ ರುದ್ರದೇವ್ರು ನೋಡಿರೋ. ಸೊ ಆ ಋಷಿಗೆಲ್ಲ ಅಷ್ಟು ಒಂದು ಕೆಪಾಸಿಟಿ, ಅಷ್ಟು ಒಂದು ಇದೆಯಾ ದೇವ್ರನ್ನ, ಐ ಮೀನ್ ದೇವ್ರನ್ನ ಟೆಸ್ಟ್ ಮಾಡ್ಲಕ್ಕ ಹೋದ್ರಲ್ಲ, ದೇವ್ರನ್ನ ಹೆಂಗ ಲೋಕ ಅಂತ ನೀವು ಹೇಳಿರಲ್ಲ, ಹೇಳ್ರಿ. ಪರಮಾತ್ಮೆ ಉತ್ತರ ಕೊಟ್ಟಿದ್ದಾನ. ಅಂಬರೀಷ ಚರಿತ್ರದಲ್ಲಿ ನಾವು ಕೇಳಿದೆವು. ಅಂಬರೀಷ ಚರಿತ್ರದಲ್ಲಿ ಆ ದುರ್ವಾಸ ಮನುಷ್ಯರು ಓಡಿ ಓಡಿ ಬರ್ತಾರೆ ಕಾಪಾಡಿಸುವಂತೆ. ಆ ವಿಷ್ಣು ಏನ್ ಹೇಳ್ತಾನ, ನನ್ನ ಕಾಪಾಡಿಸಿಕೆ ನನ್ನಿಂದ ಮುಡಿದಪ್ಪ, ಆ ಭಕ್ತ ಪರಾಧೀನ, ನಂಗನು ಭಕ್ತನು ಅಷ್ಟು ಒಂದು ಅನ್ಯೋನ್ಯ. ಅವ ಏನಂತದನ್ನ ಕೇಳಲಿಕ್ಕೆ ಕಡಮ ಪಟ್ಟಿದ್ದಂತ ಹೇಳ್ತು, ಅವನಿಗೆ ಮೀನ ಮಾಡ್ಲಿಕ್ಕಿಲ್ಲ, ಭಕ್ತ ಪರಾಧೀನ ಪರಮಾತ್ಮ. ಈ ಋಷಿಗಳು ಅಷ್ಟು ಸಾಧನ ಮಾಡಿಕೊಂಡು ಪರಮಾತ್ಮ ಒಲಿಸಿದ್ದಾರೆ. ಅವ್ರು ಹೇಳಿದಾಗ ಪರಮಾತ್ಮ ಕೇಳ್ತಾನ ಎಂಬ ಒಂದು ಸೂಚನೆ ಇಲ್ಲಿ ನಾವು ತಿಳ್ಕೊಬೇಕು. ಓಕೆ. ಅಂಡ್ ಋಷಿಗಳು ಬಂದು ಎಲ್ಲ ಯುಗನೂ ಉಂಟಾ? ಋಷಿಗಳು ಬಂದು ದೇಗೋ ತ್ರೇತಾಯುಗ, ಕಲಿಯುಗ, ದ್ವಾಪರ ಯುಗ, ಎಲ್ಲ ಯುಗ, ಅಕ್ರಾಸ್ ಯುಗ. ಕಲಿಯುಗದಲ್ಲಿ ಉಂಟು. ಕಲಿಯುಗದಲ್ಲಿ ನೀವು ತಗೊಂಡ್ರೆ ಅನಂತ ಸ್ವಾಮಿ ಪ್ರಭುಗಳು ಜಗತ್ತಿನ ಅವರು ಎಲ್ಲಾರಿ ಅನುಗ್ರಹ ಮಾಡ್ತಾ ಇದ್ರೆ ಏನರ್ಥ, ಪರಮಾತ್ಮನ ಬಳ ಅವರೊಳಗೆ ಇದ್ದು ಅವ್ರ ಮೂಲ್ಯವ ಮಾಡಿಸ್ತಾನ. ರಾಮನ ಸ್ವಾಮಿಗಳು, ಉತ್ತಮ ಸ್ವಾಮಿಗಳು, ದಾಸತೀರ್ಥರು, ಸರ್ವಜ್ಞರು, ಅವರಣ್ಯರು ಅವರು ಮಾಡ್ತಾ ಇದ್ರೆ ಅವರ ಮಾಡೋದಿಲ್ಲ. ಅವರೊಳಗೆ ಪರಮಾತ್ಮ ನಿಂತು ಇವ ನಮಗೆ ಮಾಡಿಸ್ತಾನ. ಆ ಭಕ್ತ ಪರಾಧೀನಾಮ ಇವರು ಮಾಡುವುದೇ ಪರಮಾತ್ಮ ಮಾಡಿಬಿಡ್ತಾನ. ಅಷ್ಟೇ, ರೆಕಮೆಂಡೇಶನ್ ಅಂತ ಬೇಕು. ಸ್ವಾತ ಸಂಕಲ್ಪ ಕಟ್ಟಿದ್ರಿ ರಾಮನ ಸ್ವಾಮಿ ಹೇಳ್ತಾರೆ, ವಾಯುದೇವರು ಹೇಳ್ತಾರಂತೆ, ಜೀವ ದೀನಂ ದೂನಂ ಅನಾಥಂ ಶರಣಂ ಏನ ಉದ್ಧರ ಹಂಗೈತೆ ರಾಮನ ಸ್ವಾಮಿಗಳು ಹೇಳ್ತಾರೆ ಅಂತೆ. ಸ್ವಾತ ಸಂಕಲ್ಪ ಭಕ್ತಿಯಲ್ಲಿ ರಾಮ ಸ್ವಾಮಿ ಬರುತ್ತಾರೆ. ವಾಯುದೇವರು ನಾವು ಮುಖ್ಯವಾಗಿ ಮಾಧ್ವರ ಹುಟ್ಟಿದ ನಾವೆಲ್ಲ ಬಹಳ ಭಾಗ್ಯಶಾಲಿಗಳು. ಯಾಕೆ ನಮಗೆ ಮೂಲ ಗುರು ಮಧ್ವಾಚಾರ್ಯರು.
ಅವರು ಯಾರಪ್ಪ ಅಂದ್ರೆ ವಾಯುದೇವರು ಮುಂದೆ ಅವತಾರ. ನಾವು ಅಷ್ಟು ಭಾಗ್ಯ ಮಾಡಿದ್ದೇವೆ, ಹಾಗಾಗಿ ನಾವು ತಿಂಗಳು ಹೆಮ್ಮೆ ಪಡಬೇಕು. ವಾಯುದೇವರಿದ್ದರೆ ಅಲ್ಲಿ ಪರಮಾತ್ಮ ಬಲದು ಬರ್ತಾನ, ಬೇರೆ ಯಾರು ಬಂದು ಪರಮಾತ್ಮ ಅಲ್ಲ. ಹರಿಯ ಮತವೇ ಆ ವಾಯುದೇವರ ಮಠ, ಹಾಗೆ ತಿಳ್ಕೊಬೇಕು. ಸೊ ಹರಿ ವಾಯು ಒಳಗೆ ಭಕ್ತ ಅಷ್ಟು ಪರಮಾತ್ಮನ ಅನ್ಯೋನ್ಯ ಅಲ್ಲಿ ಸಿಗುತ್ತೆ. ಸೊ ವಾಯುದೇವರು ಹೇಳಿಟ್ರೆ ಅಪ್ಪಿಲೇ ಇಲ್ಲ, ಪರಮಾತ್ಮ ಮಾಡಿಬಿಡ್ತಾನ. ನಾವು ಆ ಪರಂಪರೆಯಲ್ಲಿ ಮಧ್ವಾಚಾರ್ಯ ಗುರುಗಳಾದ್ದು ನಾವು ಬಂದದ್ದು ಬಹಳ ಹೆಮ್ಮೆ ಪಡಬೇಕಾಗುತ್ತೆ. ಈ ನಿಮಗೆ ಹೇಳಲಿಕ್ಕೆ ನಾನು ಆಸೆ ಪಡ್ತೇನೆ. ಥ್ಯಾಂಕ್ ಯು. ಕರೆಕ್ಟ್. ನಮ್ಗೆ ಅವಕಾಶ ಅದಕ್ಕೆ ನನ್ನ ಬಳಿ ಒಂದು ಅಪೇಕ್ಷೆ ಏನಂದ್ರೆ, ಈ ಪ್ರವಚನ ಮುಗಿದ ಮೇಲೂ ಆ ಆರ್ಗನೈಸರ್ ನನ್ ಮಗ ಇದ್ದಂಗ ಸಮ್ಮತ ಮಾಡಿದ್ರೆ ನೀವೆಲ್ಲ ಒಪ್ಪಿಸಿದ್ರೆ, ನಮ್ಮ ಮಧ್ವ ಪರಂಪರೆಯಲ್ಲಿ ಯಾರಾದ ಅರಣ್ಯಗಳು ಬಂದು ಯಾರು ಪುಣ್ಯ ಸೇರಿಸಿದ್ದಾರೆ, ಪರಮಾತ್ಮ ಹ್ಯಾಂಗ ಅನುಗ್ರಹ ಮಾಡಿದಾನ, ಅವ್ರು ಏನ್ ಸಮಾಜ ಮಾಡಿದ್ದಾರೆ ಎಂಬ ಒಬ್ಬರು ಬತ್ತಿ ನಾವು ಹೇಳಬೇಕು. ಈ ಜನ್ಮ ಸಾಕಾಗೋದು ಎಷ್ಟ ಹೇಳಲಿಕ್ಕೆ ಇದ್ದ ಅವಕಾಶದಲ್ಲಿ ಮುಖ್ಯವಾದ ಚರಿತ್ರೆ ಯಾರು ಹೇಳಬೇಕೆಂದ ಅಪೇಕ್ಷೆ ಮನಸ್ಸಿ ಒಳಗಿದೆ. ಪರಮಾತ್ಮ ಬಿಟ್ಟದ್ದು ನೋಡೋಣ ಯಾವ ನಡೀತಂತೆ. ನಾವೆಲ್ಲ ಇದ್ದವು ಕೇಳಕ್ಕೆ. ನೀವು ಹೇಳಾದ್ರೆ ನಾವೆಲ್ಲ ಕೇಳಕ್ಕಿದ್ದು. ಸಿನ್ಸ್ ಟೈಮ್ ಇಸ್ ಶಾರ್ಟ್ ಅಂತ ಕಾರಣ ತೀರ್ಥ ಮಹಿಮೆನ ಪತಿ ನಾವು ಜಾಸ್ತಿ ಹೇಳಕ್ ಹೋಗೋದಿಲ್ಲ. ಒಂದೇ ಒಂದು ತೀರ್ಥ, ಕಪಿಲ ತೀರ್ಥ ಹೇಳಿ ಕಥೆನ ಮುಂದುವರಿಸ್ತಾం. ಬಟ್ ಇನ್ನೊಂದು 2-3 ದಿನಲ್ಲಿ ಆ ವಿಗ್ರಹ ಮಹಿಮೆ, ಐ ಮೀನ್ ದಂಡಿ ಜನಕ್ಕೆ ಪೊದು ಜನಕ್ಕೆ ಏನ್ ತಿಳ್ಕೊಂಡಿದ್ದಾರೆ ಅಂದ್ರೆ, ಶ್ರೀನಿವಾಸ ದೇವರಿಗೆ ಬಂದು ಶಂಕು ಚಕ್ರ ಕೈ 4 ಕೈಗಳಿದೆ ಅಂತ ಮಾತ್ರ ತಿಳ್ಕೊಂಡಿದ್ದಾರೆ. ಬಟ್ ಆಕ್ಚುಲಿ ಆ ಕಥೆ ನೋಡ್ರೆ 2-3 ದಿನ ಕಥೆ ಬರೋದು ಆ ತೋಂಡಮಾನ್ ರಾಜ ಕಥೆ. ಅದು ಬಂದು ವಿಗ್ರಹನ ಪತ್ತಿ ದೇವರಿಗೆ 4 ಕೈಗಳು, ಶ್ರೀನಿವಾಸ ದೇವರಿಗೆ 4 ಕೈ ಇಲ್ಲ, 2 ಕೈ, ಒಂದು ಕೈನ ಇಲ್ಲಿ ಅದೇ ಹಿಪ್ಪಲ್ಲಿ ಇಟ್ಟಿದ್ದಾನ ಎಂಬ ಆ ಕಥೆ ಆ ಸಂದರ್ಭದಲ್ಲಿ ಬರ್ತೆಯಾ, ಇದು 2-3 ದಿನಕ್ಕೆ ಆ ಕಥೆಯಾದ ಬರ್ತೆಯಾ ಅಂತ ನಾನು ಕೇಳಬೇಕು ಅಂತ. ಮುಂದುವರಿಸಿ ನೋಡೋಣ ಹೆಂಗ ಹೋಗುತ್ತೆ ಕಥೆ ಅಂತ. ಬಿಕಾಸ್ ಅದು ತುಂಬಾ ಇಂಪಾರ್ಟೆಂಟ್ ನಂಗೆ ತಿಳಿದವರಿಗೂ. ಯಾಕಂದ್ರೆ ಪೊದು ಜನಕ್ಕೆ, ಪೊದು ಮಕ್ಕಳಿಗೆ ಆ ಶಂಕು ಚಕ್ರ ಎಲ್ಲ ಇಟ್ಟು ಶ್ರೀನಿವಾಸ ದೇವರ ಅಲಂಕಾರ ಮಾಡೋ ವೇಳೆ ಅದು ಎಲ್ಲ ವಿಷ್ಣು ಅಂತ ತಿಳ್ಕೊಂಡೋಣೆ. ಶ್ರೀನಿವಾಸ ದೇವರಿಗೂ 4 ಕೈಗಳು 4 ಭುಜ ಇದೆ ಅಂತ ಎಲ್ಲಾರು ತಿಳ್ಕೊಂಡಿದ್ದಾರೆ. ಬಟ್ ಆ ಕಥೆ ಸಂದರ್ಭದಲ್ಲಿ ಬರೋ ವೇಳೆ ದೇವರು 2 ಕೈನ ಇಟ್ಟುಂಡು 1 ಕೈನ ಕಳ ಇಟ್ಟುಂಡು ಮಾಡಾಗ ತೋಂಡಮಾನ್ಗೆ ಅನುಗ್ರಹ ಮಾಡ್ತಾರೆ ಅಂತ ಕಥೆಯಲ್ಲಿ ಬರ್ತೆ. ಅದಕ್ಕೋಸ್ಕರ ನಾ ಕೇಳಿದ್ದೇನೆ ಬಟ್ ಇನ್ನೊಂದ್ ಸಾರ್ತಿ ಕೇಳಬೇಕು ಅಂತ ತುಂಬಾ ಆಸೆ. ಅದಕ್ಕೋಸ್ಕರ ನಾ ಕೇಳ್ತೇನೆ. ನನ್ನ ಪ್ರವಚನ ಈಗತ್ತೇನ ಹೇಳಿದ್ದು, ಆ ತೊಂಡಮಾನ್ ರಾಜ ಅವ ಕೇಳ್ತಿದ್ದಂಗೆ ಶಂಕು ಚಕ್ರವನ್ನೇ ಅದೃಶ್ಯವಾಗಬೇಕು ಅಂತ ಕೇಳಿದ್ದಾನ, ಪರಮಾತ್ಮ ತದಾತು ಅಂತ ಹೇಳಿದ್ದಾನ. ಅದನ್ನ ಆಲ್ರೆಡಿ ಹೇಳಿದ್ದಾನೆ. ಮೂಲ ವಿಗ್ರಹಕ್ಕೆ ಶಂಕು ಚಕ್ರ ಇಲ್ಲ, ಅಭಯ ಹಸ್ತ ಭರದ ಮುದ್ರೆ 2 ಜನ ಇದೆ. ಹಂಗೆ ಆಲ್ರೆಡಿ ಹೇಳಿ ಆಯ್ತು. ಅದನ್ನ ನಾವು ಏನು ಅಲಂಕಾರ ನೋಡ್ತೇವೋ ಶಂಕು ಚಕ್ರ, ಅದನ್ನ ಬಂಗಾರದಿಂದ ಮಾಡಿ ಟೇಸ್ಟ್ ಮಾಡ್ತಾರೆ ಅಷ್ಟೇ. ಶಂಕು ಚಕ್ರ ಇಲ್ಲ ಶ್ರೀನಿವಾಸ ದೇವರಿಗೆ. ಈ ಮೂಲ ರೂಪಲ್ಲ ಇದೆಲ್ಲ ಶಂಕು ಚಕ್ರ ಇದೆಲ್ಲ ಇದು ಎಲ್ಲಿಂದ ತೆಗೆದ ರೂಪ ಗೊತ್ತಿಲ್ಲ. ದಬೆ ಕೊಳ್ಳ ರೂಪಗಳಿದೆ. ಅದಕ್ಕೆ ನಾನು ಈ ಪ್ರಶ್ನೆ ಕೇಳಿದ್ದು. ಈ ವೆಂಕಟೇಶ ಮಹಾತ್ಮದಲ್ಲಿ ಕೇಳಿದ್ರೆ ದೇವರೋಡ ಮೂಲ ವಿಗ್ರಹದಲ್ಲಿ 4 ಕೈಗಳು ಇಲ್ಲ, ಐ ಮೀನ್ 2 ಕೈಗಳು ಅದೃಶ್ಯ. ಅದು ನಾವು ಅಲಂಕಾರ ಮಾಡಿ ಎಲ್ಲಾ ಸಲಳಿ 99.99% ಶಂಕು ಚಕ್ರ 4 ಕೈಗಳು ಇರಂಗೆ ತೋರಿಸ್ತಾರೆ. ಬಟ್ ಶ್ರೀನಿವಾಸ ದೇವ್ರ ಮಹಾತ್ಮೆ ಕೇಳಿದ್ರೆ ಅದು ಬಂದು ಕತೆ ಬೇರೆ ಶಂಕು ಚಕ್ರ ದೇವರಿಗೆ ಇದೆ ಕೈ ಅಲ್ಲ, ಬಟ್ ಅದು ಒಂದು ವ್ಯಾಪ್ತವ ಆಗಿದೆ, ಅದೃಶ್ಯವ ರೂಪಲ್ಲಿ ಇರುತ್ತೆ ಅಂತ ಕಥೆಯಲ್ಲಿ ಬರ್ತೆ. ಅದಕ್ಕೋಸ್ಕರ ನಾನು ಸ್ಪೆಸಿಫಿಕ್ ಅದನ್ನ ಕೇಳಿದ್ದು ನಾನು. ವೆರಿ ಗುಡ್. ಸೊ ನೀ ಅದನ್ನ ನೋಡಿದ್ರೆ ಅಪ್ಪ ಅದನ್ನ ಸ್ವಲ್ಪ ಟಚ್ ಮಾಡಂಗ ಮಾಡೋ ಚೆನ್ನಾಗಿ ಕೊಂಚ ಎಕ್ಸ್ಪ್ಯಾಂಡ್ ಮಾಡೋದು. ನೀನೋಡ ಕತೆ ಟೈಮ್ ಲಿಮಿಟ್ಸ್ಲಿ ನೋಡಿದ್ರೆ. ಸೊ ಇನ್ನೊಂದು ಅಬ್ಸರ್ವೇಷನ್ ಬಂದು, ವೆಂಕಟೇಶ ತಿರುಪತಿ ದೇವ್ರ ಮಟ್ಟ ತಾನೆ ಈಗ ಕಲಿಯುಗಲ್ಲ ಬಂದ ದೇವರು. ಈಗ ರಾಮ ಬಂದು ಇನ್ನೊಂದು ಯುಗ, ಕೃಷ್ಣ ಬಂದು ಇನ್ನೊಂದು ಯುಗ, ನರಸಿಂಹ ದೇವರು ಇನ್ನೊಂದು ಯುಗ. ಸೊ ಈ ಕಲಿಯುಗಲ್ಲ ಇರೋ ದೇವರು, ಐ ಮೀನ್ ಅದರದೇ ನಮ್ಮ ಮಧ್ವಾಚಾರ್ಯರು ಅವರೆಲ್ಲ ಇಲ್ಲಂಗೆ ಇವರು ವೆಂಕಟೇಶ ದೇವರು.
ತಾನೇ ಈಗ ಕಲಿಯುಗಲರ ಅವರು. ಈಗ ಅವತಾರ ಇಲ್ಲ, ಸ್ವಯಂ ಅವರೇ ಅವತಾರ. ಬಂದಿದ್ದಾರೆ. ಓಕೆ. ಓಕೆ, ಬೇರೆ ಯಾರಿಗೆ ಒಂದು ಪ್ರಶ್ನೆ ಇಲ್ಲ ಅಂದ್ರೆ ಇವತ್ತು ಮುಕ್ತಾಯ ಮಾಡೋಣ. ಬಾಕಿ ಯಾರಿಗೆ ಒಂದು ಪ್ರಶ್ನೆ ಇಲ್ಲ ಅಂತ ಇವತ್ತು ಬೇರೆ ಯಾರಿಗೆ ಪ್ರಶ್ನೆ ಒಂದು ಇಲ್ಲಪ್ಪ. ನೋಡ್ತಾ ಇದ್ರು.